ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡ್ತಿರೋದು? ಪ್ರಿಯದರ್ಶಿನಿ ಅಂತ. ಪ್ರಿಯದರ್ಶಿನಿ ಅವರೇ, ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಏನು ಏನು ವೃತ್ತಿ ಮಾಡ್ತಿದ್ದೀರಿ, ಉದ್ಯೋಗ ನಾನು ಮಾಡ್ತಿದ್ದೀರಿ? ಗೃಹಿಣಿ ಆಗಿದ್ದೀನಿ ಸರ್. ವೆರಿ ಗುಡ್ ವೆರಿ ಗುಡ್. ಗೃಹಿಣಿ, ಗೃಹ ಮುಚ್ಚತೆ, ಮನೆಯ ನಿಭಾಯಿಸುವ ಗೃಹಿಣಿ ಅಲ್ವೇ? ಹೌದು ಸರ್, ಹೌದು. ವೆರಿ ಗುಡ್ ವೆರಿ ಗುಡ್. ಓಕೆ ಓಕೆ. ಗೃಹಿಣಿಯಾಗಿ ಏನೆಲ್ಲ ಜವಾಬ್ದಾರಿಗಳಿರುತ್ತೆ ಮಹಿಳೆಗೆ ಸಾಮಾನ್ಯವಾಗಿ? ಗಂಡ, ಮಕ್ಕಳು, ಅವರ ಕ್ಷೇಮ, ಯೋಗಕ್ಷೇಮ, ಅಡುಗೆ, ಬಡ್ಜೆಟ್, ಮನೆ ಎಲ್ಲ ಅಲ್ವಾ? ಬೇಕು ಬೇಡ ಪ್ರತಿಯೊಂದನ್ನು ನಿರ್ವಹಿಸಬೇಕಾಗತ್ತೆ ಸರ್. ಅಲ್ವಾ? ಅದೇ ಮುಖ್ಯವಾದ ಜವಾಬ್ದಾರಿ ಈಗ. ಹಾ ಹಾ ಹಾ. ಎಷ್ಟು ಕಷ್ಟ ಅದು ಆಗುತ್ತೆ? ಒಂದೇ ತುಂಬಾ ಖುಷಿ ಆಗುತ್ತೆ ಸರ್. ಹ್ಮ್. ಏನಿಲ್ಲ, ಎಲ್ಲರ ಬಗ್ಗೆನೂ ತಿಳ್ಕೊಂಡು ಅವ್ರಿಗೆ ಏನ್ ಬೇಕು ಬೇಡ ಅನ್ನೋದನ್ನ ಹ್ಮ್ ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ. ಹ್ಮ್ ಹಾಗಾಗಿ ನಮ್ದು ಮುಖ್ಯ ಪಾತ್ರ ಇರುತ್ತೆ. ಹ್ಮ್. ಪ್ರತಿಯೊಬ್ಬ ಮಹಿಳೆದು ಇದೆ ಸರ್ ಇದ್ರಲ್ಲಿ ಪಾತ್ರ. ಅಲ್ವಾ? ಹ್ಮ್ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಮಹಿಳೆಯರಿಗೋಸ್ಕರ ಅಂತಾನೆ ಒಂದು ವಿಶೇಷವಾದ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ. ಹ್ಮ್ ನಮಗೂ ಬಹಳ ಖುಷಿ ಆಗತ್ತೆ ಕೇಳೋದಿಕ್ಕೆ. ಹ್ಮ್ ಈಗ ಎಲ್ಲಾ ರೀತಿಯಲ್ಲೂ ಒಬ್ಬ ಮಹಿಳೆ ಮುಂಚೂಣಿಯಲ್ಲಿ ಇದ್ದಾರೆ. ಎಷ್ಟೋ ಸಾಧನೆಗಳನ್ನ ಸಾಧಿಸಿದ್ದಾರೆ. ಹ್ಮ್. ಹಾಗಾಗಿ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಹೆಂಗಸು ಅನ್ನೋದು ಅದೇ ಹೇಳಿ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಪ್ರತಿ ಪುರುಷರ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾರೆ ಅಂತ ನಾವು ಬಹಳ ಕಾಲದಿಂದ ಹೇಳ್ಕೊಂಡ್ ಬರ್ತಾ ಇದೀವಿ. ಯಾಕೆ ಹಿಂದೆ ಹಿಂದೆ ಅಂತ ಹೇಳ್ಬೇಕು? ಯಾಕೆ ಪಕ್ಕದಲ್ಲಿ ಅಂತ ಹೇಳ್ಬಾರ್ದು? ಯಾಕೆ ನಮ್ಮ ಮುಂದೆ ಅಂತ ಹೇಳ್ಬಾರ್ದು? ಹೇಳ್ಬೋದು ಸರ್, ಪಕ್ಕದಲ್ಲಿ ಮುಂದೆ ನಮ್ಮ ಜೊತೆಯಲ್ಲೇ ಅಂತ ಹೇಳ್ಬೇಕು ಅಲ್ವಾ? ಯಾಕೆ ಹಿಂದೆ ಅಂತ ಹೇಳ್ಬೇಕು? ಇಲ್ಲ ಸರ್, ಹಿಂದೆ ಇರ್ಬಾರ್ದು, ಮುಂದಕ್ಕೆ ತರ್ಬೇಕು ಅವನ್ನ. ಹೌದು. ಪುರುಷರ ಯಶಸ್ಸು ಅಂತ ಇದ್ರೆ, ಅವರ ಸಾಧನೆ ಅಂತಿದ್ರೆ, ಅದರಲ್ಲಿ ಅಗ್ರಗಣ್ಯವಾದ ಪ್ರಧಾನ ಪಾತ್ರ ಮಹಿಳೆಯರದ್ದೇ ಅಲ್ವೇ? ಅವರು ಕಾಲಕ್ಕೆ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ವಿಶೇಷವಾದ ಪಾತ್ರ ಹೇಗೂ ಇರಲಿ. ನೀವು ಮಹಾರಾಣಿಗೆ ಕರೆ ಮಾಡಿದ್ದೀರಿ, ಒಂದು ವಿಶೇಷವಾದ ಆಟವನ್ನು ನಾವು ರೂಪಿಸಿದ್ದೀವಿ ಇವತ್ತು. ಒಂದು ಸರಳವಾಗಿರ್ತಕ್ಕಂಥ ಒಂದು ಆಟ. ಇದನ್ನ ನೀವು ಬೇಗ ಮುಗಿಸ್ಬೇಕು, ಅಚ್ಚುಕಟ್ಟಾಗಿ ಮುಗಿಸ್ಬೇಕು, ರುಚಿಕರವಾಗಿ ಮುಗಿಸ್ಬೇಕು. ಅಂದ್ರೆ ಏನು ಅಂದ್ರೆ, ಒಂದು ಅಡಿಗೆ ಮಾಡೋದನ್ನ ಹೇಳ್ತೀವಿ, ಒಂದು ಒಂದು ಸಣ್ಣ ಪದಾರ್ಥವನ್ನು ಸಿದ್ಧಪಡಿಸೋದನ್ನ ಹೇಳ್ತೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳಿಲ್ಲ, ಅವೆಲ್ಲ ನೋಡ್ಬಿಟ್ಟಿದ್ವಿ ನಾವು ಎಲ್ಲ ವಾಹಿನಿಗಳಲ್ಲಿ. ಇದು ಮಾಡಬೇಕು, ಬಿಸಿಬೇಳೆಭಾತ್ ಮಾಡಬೇಕು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಇದು ಇದು ಎಲ್ಲ ನೋಡ್ಬಿಟ್ಟಿದ್ವಿ. ಅವೆಲ್ಲ ಇಲ್ಲದೆ ಕ್ವಿಕ್ ಆಗಿ ಹೇಳ್ಬೇಕು, ಫಾಸ್ಟ್. ಓಕೆನಾ? ಈಗೆಲ್ಲ ಫಾಸ್ಟ್ ಫುಡ್ ಕಲ್ಚರ್ ಅಲ್ವೇ? ಅದಕ್ಕೋಸ್ಕರವಾಗಿ ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನಾವು ನಿಮಗೆ ಕೇಳ್ತಾ ಇರತಕ್ಕಂಥದ್ದು ಉಪ್ಪಿಟ್ಟು ಮತ್ತು ಕೇಸರಿ ಬಾತನ್ನ ಸಿದ್ಧಪಡಿಸಬೇಕು. ಅದಕ್ಕೆ ಈಗ 5 ಜನರ ಒಂದು ಸದಸ್ಯರಿಗೆ ಯಾವ ಪ್ರಮಾಣದಲ್ಲಿ ಪದಾರ್ಥಗಳನ್ನು ಬಳಸ್ಕೊಳ್ತೀರಿ, ಹೇಗೆ ರುಚಿಕಟ್ಟಾಗಿ ಮಾಡ್ತೀರಿ, ಎಲ್ಲವೂ ಹೇಳ್ಬೇಕದ್ರಲ್ಲಿ. ಈಗಾಗಲೇ ಕೆಲವರು ಮಾತಾಡಿದಾಗ ಕೆಲವು ಅಂಶಗಳನ್ನು ಬಿಟ್ಟಿದ್ದಾರೆ. ನೀವು ಹೇಳ್ಬೇಕಾದ್ರೆ ಪೂರ್ತಿಯಾಗಿ ಉಪ್ಪಿಟ್ಟು ಹೇಗೆ ಸಿದ್ಧಪಡಿಸ್ತೀರಿ, ಕೇಸರಿ ಬಾತ್ ಹೇಗೆ ಸಿದ್ಧಪಡಿಸ್ತೀರಿ ಅಂತ. ಈಗ ಶುರು ಮಾಡೋ ಸಮಯ ಪ್ರಾರಂಭ ಆಗಿದೆ. ನೀವು ಖಾರಾಬಾತ್ ಹೇಳಿ. 5 ಜನಕ್ಕೆ ಖಾರಾಬಾತ್. 5 ಜನಕ್ಕೆ ಅಂದ್ರೆ 2 ಲೋಟ ಮೀಡಿಯಂ ರವೆ ತಗೋಬೇಕು. ಅದನ್ನ ಘಮ ಬರೋ ಹಾಗೆ ಕಣ್ಣು ಬಣ್ಣ ರೂಪದಲ್ಲಿ ಹುರಿಬೇಕು. ಹುರಿದು ಹೆಚ್ಚಿಟ್ಕೊಂಡಂತ ತರಕಾರಿಗಳು ಜೊತೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹಸಿಮೆಣಸಿನಕಾಯಿ ಎಟ್ಕೊಂಡಿರೋಂತ ತರಕಾರಿ ಎಲ್ಲ ಹಾಕಿ ಅದನ್ನ ಬಾಡಿಸ್ಕೋಬೇಕು. ಅಲ್ಲಿಗೆ 1 ಲೋಟ ರವೆ ಅಳತೆನಲ್ಲಿ 2 ಲೋಟ ನೀರು ಅಂದ್ರೆ 2 ಲೋಟ ರವೆಗೆ 4 ಲೋಟ ನೀರು. ಅದನ್ನ ಹಾಕಿ ಚೆನ್ನಾಗಿ ಕುದಿ ಬರೋ ಹಾಗೆ ಕುದಿಸ್ತಾ ಇದ್ದಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೊಂದು 10 ನಿಮಿಷ, 1/4 ಗಂಟೆ ಅದನ್ನ ಹರಳೋದಿಕ್ ಬಿಡ್ಬೇಕು ಸರ್. ಬಿಟ್ಟ ತಕ್ಷಣ ಚೆನ್ನಾಗಿ ಹರಳುತ್ತೆ. ಆಗ ಹಸಿ ಕಾಯಿ ತುರಿದ್ ಹಾಕ್ಬೇಕು. ಇಲ್ಲಿಗೆ ಖಾರಾಬಾತ್ ರೆಡಿ. ಸೂಪರ್ ಸೂಪರ್. ಎಲ್ಲವನ್ನು ಪೂರ್ಣವಾಗಿ ಹೇಳಿದ್ರಿ, ಪೂರ್ತಿಯಾಗಿ ಹೇಳಿದ್ರಿ ಬಿಡಿ. ಯಾಕೆಂದ್ರೆ ನನಗೆ ಲಾಸ್ಟ್ ಟೈಮ್ ಕೇಳಿದಾಗ ಒಬ್ಬರು ಉಪ್ಪೇ ಹಾಕ್ಲಿಲ್ಲ, ಉಪ್ಪಿಲ್ಲದೆ ಉಪ್ಪಿಟ್ಟು ಮಾಡಿಕೊಟ್ರು. ಇರ್ಲಿ ಬಿಡಿ, ಹೇಗೂ ಚೆನ್ನಾಗಿ ಮಾಡಿದಾರೆ. ನೀವು ಬಹಳ ಚೆನ್ನಾಗಿ ಕ್ವಿಕ್ ಆಗಿ ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ದೀರಾ. ಸರಿ ಆಯ್ತು. ಈಗ ಕೇಸರಿ ಬಾತ್ ಶುರು. ಕೇಸರಿ ಬಾತ್ಗೂ ಅಷ್ಟೇ ಅದನ್ನ ರವೆ ಚೆನ್ನಾಗಿ ಹುರ್ಕೋಬೇಕು ಕಂದಮಣ್ಣ ಬರೋವರೆಗೂ. ಯಾವ ತರ ರವೆ? ರವೆ ಯಾವ್ದು? ಮೀಡಿಯಂ ರವೆ. ಓಕೆ. ಉಪ್ಪಿಟ್ಟು ರವೆ. ಅದನ್ನ ನೀರ್ ಕುದಿಯಕ್ ಇಟ್ಬಿಟ್ಟು ಅಲ್ಲಿಗೊಂಚೂರು ಚಿಟಿಕೆ ಕೇಸರಿ ಇದ್ರೆ ಕೇಸರಿ ಹಾಕ್ಬೋದು, ಇಲ್ಲಾಂದ್ರೆ ಚಿಟಿಕೆ ಅರ್ಶಿನ, ಅಲ್ಲಿಗೊಂಚೂರು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕುದಿತಾ ಇದ್ದಾಗೆ ಸಕ್ಕರೆ ಹಾಕೋಬೇಕು ಅಳತೆಗೆ, ನಮ್ಮ ರುಚಿಗೆ ಹಾಗೆ. ಹಾಕೊಂಡು ಈ ಹುರ್ದಿರೋಂತ ರವೆನ ಹಾಕಿ ಚೆನ್ನಾಗಿ ಕರಡ್ಬೇಕು. ಅದನ್ನ ಅರಳಕ್ ಬಿಟ್ಬಿಟ್ಟು ಇದು ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಚೂರ್ ಮಾಡ್ಕೊಂಡು ಕರ್ದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು ಸರ್ ಕೇಸರಿ ಬಾತ್. ತುಪ್ಪ ಯಾವ ಪ್ರಮಾಣಕ್ಕೆ ಹಾಕ್ಬೇಕು? ತುಪ್ಪ ಅಂದ್ರೆ ಅದು ಜಿಡ್ಡು ಅಂಟ್ಕೋಬಾರ್ದು ಉಪ್ಪಿಟ್ಟು.
ಅಂಟ್ಕೋಬಾರ್ದು ನಮ್ಗೆ, ಅಲ್ಲಿ ಮಟ್ಟಕ್ಕೆ ಹಾಕ್ಬೇಕು ತುಪ್ಪ. ಸಕ್ಕರೆ ಯಾವ ಪ್ರಮಾಣ ಅಂತ ಹೇಳಿಲ್ಲ. ಆ, 1 ಲೋಟಕ್ಕೆ 3/4 ಲೋಟ ಸಕ್ಕರೆ ಹಾಕ್ಬೋದು ಸರ್. 1 ಲೋಟ ರವೆಗೆ 3/4 ಲೋಟ ಸಕ್ಕರೆ. ಲೋಟ. ಓಹೋ, ವೆರಿ ಗುಡ್ ವೆರಿ ಗುಡ್. ಸೊ ತುಪ್ಪ ಹೆಚ್ಚು ಹಾಕದಷ್ಟು ರುಚಿ ಹೆಚ್ಚಿರುತ್ತೆ. ಓಕೆ ಓಕೆ, ಭಾಳ ಚೆನ್ನಾಗಿ ಕ್ವಿಕ್ ಆಗಿ ಭಾಳ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದೀರಾ. ಬ್ಯೂಟಿಫುಲ್. ನೋಡೋಣ, ಇನ್ನೊಬ್ರು ಯಾರು ಕರೆ ಮಾಡ್ತಾರೆ, ಯಾರು ಚೆನ್ನಾಗಿ ಹೇಳ್ತಾರೆ, ಇನ್ನೇನಾದ್ರು ಇಂಪ್ರೂವ್ ಮಾಡ್ತಾರ, ಇನ್ನೇನಾದ್ರು ರುಚಿಕಟ್ಟಾಗಿ ಮಾಡ್ತಾರ. ಈಗ ಈ ಉಪ್ಪಿಟ್ಟು ಮಾಡಿದ್ರಲ್ಲ, ಹೇಳಿ ಸರ್. ಅದು ಕಲರ್ ಬರಬೇಕು ಅಥವಾ ಖಾರ ಭಾತ್ ಆಗ್ಬೇಕು ಅಂದ್ರೆ ವಾಂಗಿಬಾತ್ ಪುಡಿ ಸೇರಿಸ್ಬೋದು, ಹಾ, ಅರ್ಶಿನ ಹಾಕದ್ ಹಾಕ್ಬೋದು, ಅಲ್ಲಿಗೆ ಸಬ್ಸಿಗೆ ಸೊಪ್ಪು ಸೇರಿಸ್ಬೋದು. ಓ ಸೂಪರ್. ಇನ್ನು ಹೆಚ್ಚಿನ ರುಚಿ ಅಂದ್ರೆ ತರಕಾರಿ ಏನೇನು ಹಾಕ್ಬೇಕು? ಆ ತರಕಾರಿ ಬೀನ್ಸ್, ಕ್ಯಾರೆಟ್, ಬಟಾಣಿ. ಸೂಪರ್ ಸೂಪರ್, ಫಸ್ಟ್ ಕ್ಲಾಸ್. ಬಹಳ ಚೆನ್ನಾಗಿ ಬಾಯಲ್ಲಿ ನೀರು ಊರುವ ರೀತಿಯಲ್ಲಿ ನೀವು ಉಪ್ಪಿಟ್ಟನ್ನ ಕಣ್ಮುಂದೆ ಬರುವ ಹಾಗೆ ಮಾಡಿದ್ದೀರಾ. ಕೇಸರಿ ಬಾತ್ ಚೆನ್ನಾಗಿ ಮಾಡಿದ್ದೀರಾ. ಖಾರ ಖಾರ ಉಪ್ಪಿಟ್ಟು, ಬಿಸಿ ಬಿಸಿ ಸಿಹಿ ಆದಂತ ಕೇಸರಿ ಬಾತ್ ಸೂಪರ್. ಗೋಡಂಬಿ ದ್ರಾಕ್ಷಿಯಲ್ಲಿ ಮೇಲೆಲ್ಲ ಹಾಕ್ಬೇಕಲ್ವಾ? ಹೌದು, ಯಥೇಚ್ಛವಾಗಿ ಎಷ್ಟು ಬೇಕೋ ನಿಮಗೆ ಹಾಕೊಂಡು ತಿನ್ಬೇಕು ಅನ್ನೋಷ್ಟು ಹಾಕೋಬಹುದು. ಓಹೋ, ಸೂಪರ್ ಸೂಪರ್. ಮಾಡ್ತಾ ಇರ್ತೀರಾ ಕೇಸರಿ ಉಪ್ಪಿಟ್ಟು, ಕೇಸರಿ ಬಾತು? ಸರ್ ಮಾಡ್ತಾ ಇರ್ತೀವಿ. ನೀವು ಯಾವ ಸ್ಪೆಷಲ್ ಏನ್ ನಿಮ್ದು ಅಡಿಗೆ ಮಾಡೋದು? ನನಗೆ ಪುಳಿಯೋಗರೆ, ವಾಂಗಿಬಾತು, ಬಿಸಿಬೇಳೆ ಬಾತು, ಚಿತ್ರಾನ್ನ, ಓಹೋ, ಎಲ್ಲಾ ರೀತಿಲೂ ಮಾಡ್ತೀನಿ ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನನ್ಗೆ ಹೇಗ್ ಆ ರೀತಿಲಿ ಮಾಡ್ತೀನಿ ತಕ್ಕ ಮಟ್ಟಗಂತೂ. ಯಾರಿದ್ದೀರಾ ಮನೆಯಲ್ಲಿ? ನಮ್ಮ ಮನೆಯವರು, ನಾನು, 2 ಮಕ್ಕಳು. ಓಕೆ, ಅವ್ರಿಗೆಲ್ಲ ಏನು ಏನು ಇಷ್ಟ ಇದೆ ಅದನ್ನೇ ಮಾಡ್ತಿರ್ತೀರಾ? ಹಾ ಸರ್, ಅಕ್ಕಿ ರೊಟ್ಟಿ ಸ್ಪೆಷಲ್ ನಮ್ಮ ಮನೇಲಿ. ಓ, ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಏನ್ ಮಾಡ್ತೀರಾ? ಎಣ್ಗಾಯಿ. ಓ, ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಇದ್ರೆ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ ಸರ್. ಓಕೆ ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನೋಡೋಣ, ನಮಗೂ ನೀವು ಶುಭ ಕೋರಿದ್ದಕ್ಕೆ ನಿಮ್ಗೂ ಪ್ರತಿಯಾಗಿ ನಮ್ಮ ನಮಸ್ಕಾರಗಳು ಸರ್. ಆಯ್ತು, ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಕೊನೆಯಲ್ಲಿ ಯಾರು ವಿಜೇತರು ಅಂತ ನಾವು ಇವತ್ತು ಪ್ರಕಟ ಮಾಡ್ತೀವಿ. ಮಧು ಇನ್ಫೋಟೆಕ್ ಅವರು ಒಂದು ಆಕರ್ಷಕವಾದ ಬಹುಮಾನವನ್ನು ಕೊಟ್ಟಿದ್ದಾರೆ. ಅದು ಯಾರು ಬಹುಮಾನ ಗೆಲ್ತಾರೆ ನೋಡೋಣ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ರೂಪಾ ಅಂತ. ಓಕೆ ಓಕೆ, ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು ಸರ್. ಹೇಳಿ, ಮಹಿಳಾ ದಿನಾಚರಣೆ ಒಂದು ದಿನಕ್ಕೆ ಆಚರಣೆ ಮಾಡಬಾರ್ದು, ಅದು ನಿತ್ಯ ನಿರಂತರವಾಗಿರಬೇಕು, ಮಹಿಳೆಯರ ಋಣ ತೀರಿಸೋಕ್ಕಾಗೋದಿಲ್ಲ, ಇವೆಲ್ಲ ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಆದರೆ ಒಂದು ಸಾಂಕೇತಿಕ. ಆದರೆ ಒಂದು ಮಹಿಳೆಯ ಪಾತ್ರ ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಏನಿದೆ? ಸರ್, ಇದು ಪ್ರತ್ಯೇಕವಾಗಿ ದಿನ ಏನ್ ಬೇಕಿಲ್ಲ ಮಹಿಳೆಗೆ. ಪ್ರತಿ ದಿನವೂ ಮಹಿಳೆಯ ದಿನಾಚರಣೆನೆ. ಮಹಿಳೆ ಇಲ್ದಿರೋ ದಿನವೇ ಇಲ್ಲ. ದಿನ ಬೆಳಕರಿಯೋದು ಮಹಿಳೆ ಇದ್ರೇನೆ ಒಬ್ಬ ಗಂಡನ್ಗೆ, ಅಥವಾ ತಂದೆ ಆಗ್ಲಿ, ತಾಯಿ ಆಗ್ಲಿ, ಯಾರೇ ಆಗ್ಲಿ, ಒಂದು ಇಡೀ ಕುಟುಂಬ ವ್ಯವಸ್ಥೆಯಲ್ಲಿ ಅದು ಯಾವ ಪಾತ್ರ ನಿಭಾಯಿಸಿದ್ರು ಅದು ಒಂದು ಹೆಣ್ಣಾಗಿರ್ತಾಳೆ. ಸುಸಜ್ಜಿತವಾಗಿ ನಡ್ಸ್ಕೊಂಡು ಹೋಗೋ ಶಕ್ತಿ ಇರೋದು ಆ ಹೆಣ್ಣಿಗೆ ಮಾತ್ರನೇ. ಈಗ ಸಮಾಜದಲ್ಲಿ ಅತ್ಯಾಚಾರಗಳು, ಅನಾಚಾರಗಳು, ಅದು ಇದು ನಡೀತಾ ಇದೆ ಅಂತ ಎಲ್ಲ ನಾವು ಪೇಪರ್ ಅಲ್ಲಿ ನೋಡ್ತಾ ಇದೀವಲ್ವಾ. ನಾನು ಹೇಳೋದು ಅದಕ್ಕೆ ಕಾರಣ ನಾವು ಹೆಣ್ಣು ಸಬಲೆ ಆಗ್ಬೇಕು ಅಂತ ಮಾತ್ರ ದೃಷ್ಟಿಯಲ್ಲಿ ನೋಡ್ಬಾರ್ದು. ಪ್ರತಿ ಗಂಡಿನ ತಾಯಿ, ಗಂಡು ಮಗುವಿನ ತಾಯಿ ಗಂಡನ್ನ ಸುಸಂಸ್ಕೃತಳನ್ನ ಬೆಳೆಸ್ಬೇಕು. ಬಹಳ ಒಳ್ಳೆ ಮಾತು. ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿ, ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ರು. ಅತ್ಯಾಚಾರದ ಪ್ರಕರಣಗಳು ನಿಲ್ಲಬೇಕು ಅಂದ್ರೆ ಕಾನೂನು ಚೌಕಟ್ಟು ಇದೆ ನಿಜ, ಆದರೆ ಅದರ ಜೊತೆಯಲ್ಲಿ ಒಂದು ಸಂಸ್ಕಾರ ಬೇಕು. ಪ್ರತಿ ಮನೆಯಲ್ಲೂ ಹೆಣ್ಣನ್ನು ನೋಡುವಂತಹ, ಅರ್ಥ ಮಾಡಿಕೊಳ್ಳುವಂತಹ, ಗೌರವಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ. ಮನೆಯಲ್ಲೇ ತಾರತಮ್ಯ ಆದರೆ, ಒಂದು ಗಂಡು ಹೆಣ್ಣು ಇದ್ದರೆ ಹೆಣ್ಣಿಗೆ ಅಸಡ್ಡೆ ಮಾಡ್ತಕ್ಕಂಥದ್ದು, ನಿರ್ಲಕ್ಷ್ಯ ಮಾಡೋದು, ಇವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡು, ಇವೆಲ್ಲ ವಾತಾವರಣ ಮನೆಯಲ್ಲಿ ನಡೆಯುತ್ತೆ. ಅಂಥ ಪರಿಸ್ಥಿತಿಗಳಾದಾಗ ಆ ಮಗುವಿಗೆ ತಂತಾನೇ ಹೆಣ್ಣನ್ನು ದ್ವೇಷಿಸುವಂಥ ವಾತಾವರಣ ನಿರ್ಮಾಣವಾಗುತ್ತೆ. ಇವೆಲ್ಲವೂ ಪ್ರಾರಂಭದಲ್ಲಿ ಆ ಸಂಸ್ಕಾರ ಬರಬೇಕು ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಹೇಳಿದರು. ಆ ಮಾತನ್ನು ಹೇಳ್ತೀರಿ, ಹೇಳಿ, ಮುಂದುವರಿಸಿ. ಹೌದು, ಪ್ರತಿ ಗಂಡು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಬಿಟ್ರೆ ಆ ಗಂಡು ಮಗು ಎಲ್ಲ ಹೆಣ್ಣನ್ನು ತಾಯಿಯ ದೃಷ್ಟಿಯಿಂದನೇ ನೋಡ್ತಾನೆ. ಅಲ್ಲಿಗೆ ಸಮಾಜದಲ್ಲಿ ಆಗ್ತಕ್ಕಂತ ಅತ್ಯಾಚಾರಗಳೇ ಕಮ್ಮಿ ಆಗೋಗ್ಬಿಡತ್ತೆ. ಸೊ ನಾವು ಕೊಡ್ಬೇಕಾಗಿರೋದು ಹೆಣ್ಣಿಗಲ್ಲ, ಗಂಡಿಗೆ ಶಿಕ್ಷಣ ಅಂತ ನಾನು ಹೇಳ್ತೀನಿ. ಗಂಡಿಗೆ ಶಿಕ್ಷಣ ಕೊಡಬೇಕು, ಜೊತೆಗೆ ಹೆಣ್ಣಿಗೂ ಕೂಡ ಎಲ್ಲ ಒಂದ್ ಕಡೆ ತನ್ನ ಜವಾಬ್ದಾರಿ ಬೇಕಾಗತ್ತೆ ಅಲ್ವೇ? ಆ ಅಂತರವನ್ನು ಹೇಗೆ ಕಾಪಾಡ್ಕೊಳ್ತಕ್ಕಂಥದ್ದು, ತನ್ನ ಗೌಪ್ಯತೆ ಗುಟ್ಟುಗಳನ್ನು ಹೇಗೆ ಅದನ್ನು ನಿಭಾಯಿಸಬೇಕು ಅಂತಕ್ಕಂಥದ್ದು,
ಅವೆಲ್ಲವೂ ಕೂಡ ಹೆಣ್ಣಿಗೂ ಜವಾಬ್ದಾರಿ ಇರುತ್ತೆ. ಅಂದ್ರೆ ಇದು ಎರಡು ರೀತಿಯ ಎರಡು ಮುಖಗಳಿದ್ದ ಹಾಗೆ, ಒಂದು ನಾಣ್ಯದ ಎರಡು ಮುಖಗಳು, ಇಬ್ಬರದ್ದು ಜವಾಬ್ದಾರಿ ಇದೆ, ಹೌದು. ಇಬ್ಬರದ್ದು ಜವಾಬ್ದಾರಿ ಇದೆ. ಹೇಗೂ ಇರಲಿ, ತಮ್ಮ ಅಭಿರುಚಿ ಹವ್ಯಾಸಗಳೇನು? ನಾನು ಸಾಮಾನ್ಯ ಗೃಹಿಣಿನೇ. ಹ್ಮ್ ಆದ್ರೆ ಬಿಡುವಿನ ವೇಳೆಗಳಲ್ಲಿ ನಾನು ಒಂದಷ್ಟು ಓದೋದು ಅದೆಲ್ಲ ಇಟ್ಕೊಂಡಿದೀನಿ. ಹ್ಮ್ ವೇದ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀನಿ. ಓಹೋ, ವೇದಾಧ್ಯಯನ ಮಾಡ್ತಿರ್ತೀರಿ. ಮಹಿಳೆಯರು ವೇದಾಧ್ಯಯನ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಸಾಧನೆ. ವೇದಗಳ ಕಾಲದಲ್ಲೂ ಕೂಡ ಗೃಹಿಣಿಯರಿದ್ದರು, ಬಹಳ ವಿಶೇಷವಾಗಿರ್ತಕ್ಕಂಥ ಸಾಧಕಿಯರು. ಗಾರ್ಗಿ ಇದ್ದರು, ಮೈತ್ರೇಯಿ ಇದ್ಲು, ಲೋಪಾಮುದ್ರೆ, ಇವರೆಲ್ಲರೂ ವಿಶೇಷವಾದ ಸಾಧಕಿಯರು. ವೇದಗಳ ಕಾಲದಲ್ಲಿ ಇದ್ದಂಥವರು ಮಂಡಲಗಳನ್ನು ಕೊಟ್ಟಿದ್ದಾರೆ, ಅನೇಕ ಮಂಡಲಗಳನ್ನು ಕೊಟ್ಟು ಋಷಿಕೆಯರಾಗಿ ಸ್ಥಾನ ಪಡೆದಿದ್ದಾರೆ. ಮಹಿಳೆಯರು ವೇದಾಧ್ಯಯನ ಮಾಡೋದು ಕಷ್ಟ ಅಲ್ವೇ? ಕಷ್ಟ ಅಲ್ಲ, ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಆಗೋದಿಲ್ಲ. ಯಾರು ಯಾರು ತಮ್ಮ ಗುರುಗಳು? ನನ್ನ ಗುರುಗಳು ಚಳ್ಳಕೆರೆ ಬ್ರದರ್ಸ್ ಅಂತ ಕೇಳಿರ್ಬೋದು ನೀವು. ಹ್ಮ್ ಹ್ಮ್ ಅವರ ಶಿಷ್ಯ ಪರಂಪರೆಯಲ್ಲಿ ಎರಡನೇ ಗುರುಗಳು ನನ್ನ ಗುರುಗಳು, ಹ್ಮ್ ಶ್ರೀಮತಿ ಗೀತಾ ಪ್ರಕಾಶ್ ಅಂತ. ಹ್ಮ್ ಅವರಲ್ಲಿ ವೇದ ಅಭ್ಯಾಸ ಮಾಡ್ತಾ ಇದ್ದೀನಿ. ಎಲ್ಲಿವರೆಗಾಗಿದೆ ವೇದ ಪಾಠ? ಈಗ ಪ್ರಾರಂಭದ ಹಂತದಲ್ಲಿ ಇದೀವಿ. ಹ್ಮ್ ಕಲಿಯಕ್ ಬಹಳ ಇದೆ ಅದರಲ್ಲಿ. ಹಾ ಹಾ ಅದು ಪರಿಪೂರ್ಣ ಆಗಕ್ ಸಾಧ್ಯನೇ ಇಲ್ಲ. ಹೇಗನ್ಸುತ್ತೆ ವೇದ ಅಧ್ಯಯನ ಮಾಡ್ತಕ್ಕಂಥದ್ದು? ವೇದಗಳನ್ನು ಓದ್ತಾ ಇರುವಾಗ, ವೇದಗಳನ್ನು ಕೇಳ್ತಾ ಇರುವಾಗ ಅದು ನೀಡುವ ರೋಮಾಂಚನ ಅನುಭವ ಬೇರೆ ಅಲ್ವಾ? ಅದರ ಅನುಭವನೇ ಬೇರೆ. ಅದು ನನ್ನ ಬಾಯಿನಲ್ಲಿ ನುಡಿತಾ ಇದೆ ಅನ್ನೋದಿಕ್ಕೆ ನನ್ನ ಕುಟುಂಬದ ಎಲ್ಲಾ ಸದಸ್ಯರು ಕಾರಣ. ಹ್ಮ್ ಅದನ್ನ ಕಲಿಸ್ಬೇಕು ಅನ್ನೋದು ಒಂದು ಕುಟುಂಬದವರು ಸಾಥ್ ಕೊಟ್ರೇನೆ ಆಗಕ್ ಸಾಧ್ಯ. ಅದು ಹ್ಮ್ ಅದ್ರಿಂದ ನನ್ ಯಾವ ಜನ್ಮದ ಸೌಭಾಗ್ಯನೋ ಗೊತ್ತಿಲ್ಲ, ಅದು ಕಲಿತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ನನ್ಗೆ ಬಹಳ ಹೆಮ್ಮೆ ಆಗತ್ತೆ. ಬಹಳ ಸಂತೋಷ. ಇವತ್ತು ನಾವು ಮಹಾರಾಣಿ ಅಂತಕ್ಕಂಥ ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ನೀವು ಬೇರೆ ಬೇರೆ ವಾಹಿನಿಗಳಲ್ಲಿ ಅಡಿಗೆ ಸ್ಪರ್ಧೆಗಳು, ಅಡಿಗೆ ಕಿಚನ್ನು, ಅದು ಇದು ಏನೇನೋ ಒಂದಷ್ಟು ಕಾರ್ಯಕ್ರಮಗಳು ಬರುತ್ತೆ. ಅಡಿಗೆ ಮಾಡ್ತಕ್ಕಂಥದ್ದು, ವಿಧಿವಿಧಾನಗಳು, ಬೇಕಾದ ಪರಿಕರಗಳು ಎಲ್ಲವನ್ನೂ ಕೂಡ ಹೇಳಿ ತೋರಿಸಿ ಮಾಡಿದ್ದಾರೆ. ನಡೀತಾನೆ ಇದೆ, ಸುಮಾರು ವರ್ಷಗಳಿಂದ ನಡೀತಾ ಇದೆ. ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ. ಬದಲಾವಣೆ ಮಾಡಿಕೊಂಡು ಕುಳಿತಲ್ಲೇ ನೀವು ಮಾತಾಡಿ, ಮಾತಿನ ಮೂಲಕ ಅಡಿಗೆಯನ್ನು ಮಾಡಿ ನಮ್ಮ ಬಾಯಲ್ಲಿ ನೀರಿರುವಂತೆ ಮಾಡಬೇಕು. ಅದು ನಿಮ್ಮ ಚಾಲೆಂಜ್, ಸವಾಲು. ಮತ್ತು ಎಲ್ಲವನ್ನು ಬಳಸ್ಕೋಬೇಕು. ಒಂದು ಆ ಪದಾರ್ಥವನ್ನು ಮಾಡೋಕ್ಕೆ ಎಲ್ಲವನ್ನು ಬಳಸ್ಕೊಳ್ಬೇಕು. ಆಗೇನಾಗುತ್ತೆ, ಪರಿಪೂರ್ಣತೆ ಅಂತಾಗತ್ತೆ. ಯಾರು ಚೆನ್ನಾಗಿ ಹೇಳಿದ್ದಾರೆ, ಯಾರು ಕ್ವಿಕ್ಕಾಗಿ ಹೇಳಿದ್ದಾರೆ, ಯಾರು ಅರ್ಥಪೂರ್ಣವಾಗಿ ಮಾಡಿದ್ದಾರೆ, ರುಚಿ ಬರುವಂತೆ ಅದನ್ನು ವರ್ಣಿಸಿದ್ದಾರೆ, ಅವರಿಗೆ ಒಂದು ವಿಶೇಷವಾದ ಬಹುಮಾನವನ್ನು ಮಧು ಇನ್ಫೋಟೆಕ್ ಅವರು ನಮಗೆ ಕೊಟ್ಟಿದ್ದಾರೆ. ವಾರದ ಕೊನೆಯಲ್ಲಿ ಯಾರು ವಿಜೇತರು ಅವ್ರು ಬಂದು ಬಹುಮಾನ ಪಡ್ಕೊಳ್ಬಹುದು. ಇದು ಮಹಾರಾಣಿ ಕಾರ್ಯಕ್ರಮ. ಈ ಸೀಟು ಅವ್ರಿಗೋಸ್ಕರವಾಗಿ ಸಿದ್ಧವಾಗಿದೆ. ಈ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಿದ್ದೇನೆ ಅಷ್ಟೇ, ಆದರೆ ಇದನ್ನು ಮಹಿಳೆಯೊಬ್ಬರು ನಡೆಸ್ಕೊಡ್ತಾರೆ. ಇವತ್ತು ನಾನು ಶುರು ಮಾಡಿದ್ದೇನೆ ಅಷ್ಟೇ. ಮುಂದಿನ ದಿನಗಳಲ್ಲಿ ನಟಿಯೊಬ್ಬರು ಬರ್ತಾರೆ. ನಿಮ್ಮ ಸ್ಪರ್ಧೆ ಇವತ್ತು ಪ್ರಾರಂಭ ಆಗುತ್ತೆ. ಇವತ್ತು ಪ್ರಥಮ ದಿನವಾದ್ದರಿಂದ ಉಪ್ಪಿಟ್ಟು ಮತ್ತು ಕೇಸರಿಬಾತ್, ಖಾರಾಬಾತ್ ಮತ್ತು ಕೇಸರಿಬಾತ್ ಮಾಡುವ ವಿಧಾನ, ಬಳಸುವ ಪರಿಕರಗಳು, ಪದಾರ್ಥಗಳು ಎಲ್ಲವನ್ನು ಮಾಡಿ ಅಚ್ಚುಕಟ್ಟಾಗಿ ನಮಗೆ ಬಡಿಸಿ ಕೊಡಬೇಕು. ನಿಮ್ಮ ಸಮಯ ಪ್ರಾರಂಭ ಆಗುತ್ತೆ. ಖಾರಾಬಾತ್ ಸರ್, ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅವರೆಕಾಳು ಉಪ್ಪಿಟ್ಟು ಮಾಡ್ಬಿಡ್ತೀನಿ. ಮಾಡಿ ಮಾಡಿ. ನಾವು 2-3 ಒಲೆಗಳಿರುವಂತ ಕಾಲದಲ್ಲಿ ಇದೀವಿ ಇವಾಗ. ಒಂದೇ ಒಂದು ಸ್ಟವ್ ಇಂದ ನಂಬ್ಕೊಂಡ್ ಮಾಡೋಕೆ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಎಷ್ಟು ಫಾಸ್ಟ್ ಆಗಿ ಬೇಕಾದ್ರೂ ಮಾಡ್ಬೋದು. ಮಾಡ್ಬೇಕು ಅನ್ನೋ ಮನಸ್ಸು ಮಾತ್ರ ಬಹಳ ಮುಖ್ಯ ಆಗತ್ತೆ. ರೆಡಿ ಇರುವಂತಹ ಹುರಿದಿರ್ತಕ್ಕಂತ ರವೆ, ಅವರೇ ಅದು ನಿಮ್ಮ ಅಭಿರುಚಿಗೆ ತಕ್ಕಂತೆ. ನಮ್ಮನೇಲಿ ಬನ್ಸಿ ರವೆ ಇಷ್ಟ ಪಡ್ತಾರೆ, ಸೊ ಬನ್ಸಿ ರವೆಯನ್ನ ಹುರಿದು ಗಮ್ಮಂತ ಅಕ್ಕಿ ತರಿಯಲ್ಲೂ ಕೂಡ ಮಾಡಬಹುದು. ಹಾ, ಅಕ್ಕಿ ತರಿಯಲ್ಲೂ ಮಾಡ್ಬೋದು. ಅವರವರ ಮನೆಯಲ್ಲಿ ಯಾವ್ದು ಇಷ್ಟ ಪಡ್ತಾರೆ ಅದಕ್ಕೆ ತಕ್ಕಂತೆ. 5 ಜನರಿಗೆ ಮಾಡ್ಬೇಕು. 5 ಜನರಿಗೆ ಬೇಕಾಗಿರೋ ಪ್ರಮಾಣವನ್ನು ಹೇಳ್ಬೇಕು. ಹೇಳಿ, ಶುರು ಮಾಡಿ. ಖಂಡಿತ 2 ದೊಡ್ಡ ಲೋಟ ರವೆ ಬೇಕಾಗತ್ತೆ. ನಾವು ಅದಕ್ಕೆ ಕೇಸರಿ ಬಾತ್ಗೆ ಬೇರೆ ಟೈಮು, ಖಾರ ಬಾತ್ಗೆ ಬೇರೆ ಟೈಮ್ ಅಂತ ಏನು ಇಟ್ಕೊಳ್ಳಲ್ಲ. ಅಟ್ ಎ ಟೈಮ್ ಮಾಡ್ತಾ ಹೋಗ್ತಿವಿ. ಆ ಕಡೆ ಒಂದ್ ಕಡೆ ನೀರ್ ಇಟ್ಟಿರ್ತೀವಿ, ಅಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡಿರ್ತೀವಿ. ಈ ಕಡೆ ಒಂದ್ ಕುಕ್ಕರ್ ಅಲ್ಲಿ ಅವರೆಕಾಳು ಬೆಂದಿರುತ್ತೆ. ಇನ್ನೊಂದು ಒಂದ್ ಕಡೆ ನೀರ್ ಇಟ್ಟಿರ್ತೀವಿ, ಕೇಸರಿ ಬಾತ್ಗೆ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಅಷ್ಟು ನೀವು ಒಂದಿಷ್ಟು ವಯಸ್ಸಾದ ನಂತರ ಅದೆಲ್ಲ ತಾನಾಗೆ ಬರ್ತಾ ಹೋಗುತ್ತೆ. ಆ ಬೆಂದಿರ್ತಕ್ಕಂತಹ ಅವರೆಕಾಳು ಇದ್ದು ಹುರಿದಿರುವ ರವೆ ಇದ್ರೆ ಇನ್ನೂ ಬೇಗ ಮಾಡಿ ಮುಗಿಸ್ಬೋದು. ಒಗ್ಗರಣೆಗೆ ಒಂದ್ ಸೌಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಮೆಣಸು ಅತಿ ಮುಖ್ಯವಾದ್ದು ಅವರೆಕಾಳು ಉಪ್ಪಿಟ್ಟಿಗೆ. ಇದು ತುಂಬಾ ಸ್ಪೆಷಲ್. ಮೆಣಸು ಮತ್ತೆ ಜೀರಿಗೆ ನೀವು ಬಳಸಿದಷ್ಟು ಅವರೆಕಾಳು ಉಪ್ಪಿಟ್ಟು ಬಹಳ ಚೆನ್ನಾಗಾಗತ್ತೆ. ಒಗ್ಗರಣೆಗೆ ಆ ಬೆಂದಿರ್ತಕ್ಕಂತಹ ಅವರೆಕಾಳನ್ನ ಹಾಕಿ 2-4 ನೀರ್ ಹಾಕಿ, ಉಪ್ಪು ಹಾಕಿ, ಕುದ್ದ ನಂತರ ರವೆ ಹಾಕಿ, ಆ ರವೆಗೆ ಮೆಣಸು ಮತ್ತೆ ಜೀರಿಗೆ
ಪುಡಿ ಮಾಡ್ಬೇಕು, ಜೀರಿಗೆನ ಹಾಗೆ ಹ್ಮ್ ಹಾಕಿ ರುಚಿ ತಕ್ಕಷ್ಟು ಅದನ್ನ ಅರಳಕ್ ಬಿಟ್ರೆ, ಹ್ಮ್ ಬೆಂದ ನಂತರ ನೀವು ಹಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಂದು ಚೂರು ಇಂಗು ಹ್ಮ್ ಹಾಕಿ ಮುಚ್ಚಿಟ್ರೆ, ಅದೇ ಟೈಮ್ ನಲ್ಲಿ ನಾವು ಆ ಗ್ಯಾಪ್ ಅಲ್ಲಿ ಈ ಕಡೆ ನೀರ್ ಕುದಿತಾ ಇರತ್ತೆ, ಅದಕ್ಕೆ ಕೇಸರಿ ಹಾಕಿ ಅದೇ ರವೆನ ಅದಕ್ಕೆ ಹಾಕಿ ಬೆಂದ ನಂತರ ಅದಕ್ಕೆ 2ರಷ್ಟು ಸಕ್ಕರೆ ರುಚಿಗೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ಬಳಸ್ಬೋದು, ಬೆಲ್ಲ ಬಳಸ್ಬೋದು. ಹ್ಮ್ ಅದು ಬೆಂದ ನಂತರ ಅದಕ್ಕೆ ನಿಮ್ಮ ಮನೋಧರ್ಮ, ನೀವ್ ಹೆಂಗ್ ಬೇಕಾದ್ರೂ ಅದನ್ನ ಜಾಸ್ತಿ ಮಾಡ್ಕೋಬಹುದು. ಅದರ ರುಚಿನ ಎನ್ಹಾನ್ಸ್ ಮಾಡ್ಕೊಳ್ಳೋದಿಕ್ಕೆ ದ್ರಾಕ್ಷಿ ಗೋಡಂಬಿ ಅಂತಾನೆ ಅಲ್ಲ, ಅದಕ್ಕೆ ಬಾಳೆಹಣ್ಣು ಸೇರಿಸ್ಬೋದು. ಏನಾದ್ರೂ ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸಿ ಅದಕ್ಕೆ ಏಲಕ್ಕಿ ಹಾಕಿದ್ರೆ ಅಟ್ ಎ ಟೈಮ್ ನಿಮ್ಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಎರಡೂ ರೆಡಿ ಆಗತ್ತೆ. ತುಪ್ಪ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು? ತುಪ್ಪ ಯಥೇಚ್ಛವಾಗಿ ಹಾಕ್ಬೋದು. ಯಾವಾಗ ಹಾಕ್ಬೇಕು? ಅದು ಕೊನೆನಲ್ಲಿ ಹಾಕಿದ್ರೆ ಚೆನ್ನಾಗಾಗತ್ತೆ. ಓಕೆ ಓಕೆ. ಅಲ್ಲಿಗೆ ಉಪ್ಪಿಟ್ಟು ಕೇಸರಿ ಬಾತ್ ಒಂದೇ ಒಲೆಯಲ್ಲಿ ಏಕಕಾಲಕ್ಕೆ ತಯಾರು ಮಾಡಿಬಿಟ್ರಿ. ಹೌದು. ಒಂಥರ ಕಾಂಪಿಟೇಷನ್ ಚೆನ್ನಾಗಿದೆ ಇದು. ಒಬ್ಬರು ಒಂದು ರೀತಿ ಮಾಡಿದ್ರು, ಇನ್ನೊಬ್ರು ರೀತಿ ಮಾಡಿದ್ರು, ನೀವು ಎರಡನ್ನು ಏಕಕಾಲಕ್ಕೆ ಮಾಡಿ ಮುಗಿಸಿದ್ದೀರಿ. ಭಾಳ ಚೆನ್ನಾಗಿ ಮಾಡಿದ್ದೀರಿ. ತುಂಬ ಸಂತೋಷ. ನೋಡೋಣ, ನಮ್ಮ ಕಾರ್ಯಕ್ರಮ ನಿರ್ಮಾಪಕರು ಶ್ರೀವತ್ಸ ಅವರು ಇದ್ದಾರೆ. ಅವರು ಯಾರನ್ನು ನಿರ್ಧಾರ ಮಾಡ್ತಾರೆ ಇವತ್ತು ಬಹುಮಾನ ಕೊಡೋಕ್ಕೆ, ಮಧು ಇನ್ಫೋಟೆಕ್ ಅವರು ಕೊಡ್ತಾರೆ. ಕಾರ್ಯಕ್ರಮ ನಿಮ್ಮ ಕರೆ ಕಟ್ ಮಾಡೋಕ್ಕೆ ಮುಂಚಿತವಾಗಿ ವೇದಗಳನ್ನು ಕಲಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. 2 ಸಾಲುಗಳು ವೇದಗಳನ್ನು ಕೇಳಿಸ್ಬೋದಾ? ಪ್ರಯತ್ನ ಮಾಡ್ತೀನಿ. ಯಾವುದಾದ್ರು 2 ಸಾಲು? ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಲ್ಲಿವರೆಗೂ ಕಲ್ತಿದ್ದೀರಾ ವೇದ? ಹೇಳಿದ್ನಲ್ಲ ಸರ್, ಅದಕ್ಕೆ ಕೊನೆನೇ ಇಲ್ಲ, ಕಲಿತಾ ಇದ್ದೀನಿ. ರುದ್ರ ಆಗಿದೆ, ಕೆಲವು ಸೂಕ್ತಗಳೆಲ್ಲ ಆಗಿದೆ, ನಾರಾಯಣ ಉಪನಿಷತ್ ಆಗಿದೆ, ಬೇರೆ ಬೇರೆ ಕಡೆ ಹೋಗಿ ಕಾರ್ಯಕ್ರಮ ಕೊಡ್ತಿರ್ತೀರಾ? ನಮ್ಮ ತಂಡ ಇದೆ. ಆಸಕ್ತಿ ಇರೋರು, ಮಹಿಳೆಯ ವೇದಾಧ್ಯಯನವನ್ನ ಪ್ರೋತ್ಸಾಹಿಸುವಂತವ್ರು ಕರೆದ್ರೆ ಬಹಳ ಸಂತೋಷದಿಂದ ಹೋಗಿ ಕಾರ್ಯಕ್ರಮ ಕೊಟ್ಟು ಬರ್ತೀವಿ. ಅಲ್ಲಿ ವೇದ ಪಾರಾಯಣ ಮಾಡ್ತೀರಾ? ವೇದ ಪಾರಾಯಣ ಮಾಡ್ತೀವಿ. ಯಾವುದೇ ಶುಭ ಸಂದರ್ಭಗಳಲ್ಲಿ ಅಥವಾ ವೇದಕ್ಕೆ ಸ್ಥಾನ ಕೊಡಬೇಕು, ಅವಕಾಶ ಕೊಡಬೇಕು, ಕೇಳಬೇಕು ಅಂತಿದ್ರೆ ನಿಮ್ಮ ತಂಡವನ್ನ ಕರೆದ್ರೆ ನೀವು ಬಂದು ಅಲ್ಲಿ ವೇದ ಇದನ್ನು ಮಾಡ್ತೀರಾ? ಖಂಡಿತ ಸರ್. ಬಹಳ 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 ಒಳ್ಳೆಯ ಅಭಿರುಚಿ ಪ್ರಯತ್ನವನ್ನು ಮಾಡ್ತಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ಯಾರು ಮಾತಾಡ್ತಿರೋದು? ನಾನು ನಾಗಲಕ್ಷ್ಮಿ. ನಾಗಲಕ್ಷ್ಮಿ ಅವರೇ, ಓಕೆ ಓಕೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹಿರಿಯೂರಿಂದ ಕರೆ ಮಾಡ್ತಾ ಇದೀವಿ. ಓ, ಹಿರಿಯೂರು. ಓ, ಹಿರಿಯೂರು. ವೆರಿ ಗುಡ್ ವೆರಿ ಗುಡ್. ಏನ್ ಮಾಡ್ತಿದ್ದೀರಿ ಕೆಲಸ, ವೃತ್ತಿ? ಗೃಹಿಣಿ. ಗೃಹಿಣಿ, ಓಕೆ. ಮನೆಯಲ್ಲಿ ಎಲ್ಲ ಅಡಿಗೆ ಎಲ್ಲ ಮಾಡ್ತಿರ್ತೀರಾ? ಎಲ್ಲ ಮಾಡ್ತಾ ಇರ್ತೀರಾ. ಇವತ್ತಿನ ಈ ಮಹಾರಾಣಿ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ. ಯುಗಾದಿ ಹಬ್ಬ ಸಂದರ್ಭ ಹತ್ರ ಬಂದಿರೋದ್ರಿಂದ ಹೋಳಿಗೆಯನ್ನು ಮಾಡಬೇಕು, ಬೇಳೆಯ ಹೋಳಿಗೆಯನ್ನು ಮಾಡಬೇಕು. ಮಾಡುವ ವಿಧಾನ, ಬಳಸುವ ಪದಾರ್ಥಗಳು ಎಷ್ಟು ಸುಲಭವಾಗಿ ಮಾಡ್ತೀರಿ, ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಿ, ಎಷ್ಟು ಸಮಯದಲ್ಲಿ ಹೇಳ್ತೀರಿ, ಹೇಗೆ ವಿವರಿಸ್ತೀರಿ, ಎಲ್ಲವನ್ನ ಪರಿಗಣಿಸಿ ಕಾರ್ಯಕ್ರಮದ ಕೊನೆಯಲ್ಲಿ ಯಾರು ವಿಜೇತರು ಅಂತ ಮಧು ಇನ್ಫೋಟೆಕ್ ವತಿಯಿಂದ ನಿಮಗೊಂದು ಬಹುಮಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಹಿರಿಯರಿಂದ ಕರೆ ಮಾಡಿದಿರಿ, ನಿಮ್ಮ ಸಮಯ ಪ್ರಾರಂಭ ಆಗುತ್ತೆ. ಈಗ ಶುರು ಮಾಡಿ. ಫಸ್ಟ್ ನೀರ್ ಕುದಿಯೋಕೆ ಇಟ್ಕೋಬೇಕು. ಅದಕ್ಕೆ ಬೇಳೆ ಬೇಯಕ್ ಹಾಕಿ, ಬೇಳೆ ಬೇಯೋದ್ರೊಳಗೆ ಬೆಲ್ಲ ಎಲ್ಲ ಪುಡಿ ಮಾಡಿ, ಕಾಯಿ ತುರ್ಕೊಂಡು, ಏಲಕ್ಕಿ ಪುಡಿ ಎಲ್ಲ ಇದನ್ ಮಾಡ್ಕೊಂಡು, ಬೇಳೆ ಬೆಂದಿದ್ಮೇಲೆ ಬೇಯಿಸ್ಕೊಂಡು, ಅದಕ್ಕೆಲ್ಲ ಬೆಲ್ಲದ ಪುಡಿ ಎಲ್ಲ ಹಾಕಿ ಪಾಕ ಮಾಡ್ಕೊಂಡು, ಅದ್ ಆರಿದ ನಂತರ ಅದನ್ನ ಬೇಯಕ್ಕೆ ಇದು ಮಿಕ್ಸಿಗೆ ಹಾಕಿ, ಇಲ್ಲ ಒರಳಲ್ಲೋ ಗ್ರೈಂಡ್ರಲ್ಲೋ ನಮ್ಗೆ ಯಾವ್ದು ಅನುಕೂಲನೋ ಅದ್ರಲ್ಲಿ ರುಬ್ಕೊಂಡು, ಅದಕ್ಕಿಂತ ಮುಂಚೆ ಮೈದಾ ರವೆ 2 ಮಿಕ್ಸ್ ಮಾಡಿ, ಎಣ್ಣೆ ಅರಿಶಿನ ಹಾಕಿ ಎಲ್ಲ ಕಲ್ಸಿಟ್ಕೊಂಡು ಮಾಡಿ, ತದನಂತರ ಅದನ್ನ ಒಂದು ಹೂರ್ಣ ಎಲ್ಲ ಮಾಡಿ ತೊಟ್ಟಿ ಮಾಡೋ ವಿಧಾನ. ಅದು ಕಣಕವನ್ನ ಅದ್ರೊಳಗಡೆ ಹೂರ್ಣ ಇಟ್ಟು ಅದನ್ನ ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡೋದು, ತಟ್ಟೋದು, ಅವೆಲ್ಲ ತುಂಬಾ ಕಷ್ಟ ಅಲ್ವಾ? ಅದೊಂದು ಕಲೆ. ಕಷ್ಟ ಏನಿಲ್ಲ, ಅದೊಂದು ಕಲೆ. ಅದು ನಾವ್ ಯಾವ ರೀತಿ ಕೈಯಲ್ಲಿ ತೊಟ್ಬೋದು, ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ತೊಟ್ಬೋದು, ಬಾಳೆ ಎಲೆಯಲ್ಲಿ ತೊಟ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ತಟ್ಬೋದು. ಅದು ನಮ್ಮ ಅನುಕೂಲ. ಬಾಳೆ ಎಲೆಯಲ್ಲಿ ತೊಟ್ಟಿದ್ರೆ ರುಚಿಯಾಗಿ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಕವರ್ ಬಳಸೋದು ನಿಷೇಧ ಅಂತಾರೆ.
ಆದಷ್ಟು ನೀಟಾಗಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಬಳಸ್ತಿದ್ರೋ ಅದೇ ರೀತಿ ಬಾಳೆಲೆಲ್ಲಿ ತಟ್ಟಿ ಕಾವಲಿಗೆ ಹಾಕಿ 2 ಕಡೆನೂ ಬೇಯಿಸಿ ಮಾಡತಕ್ಕಂಥದ್ದು. ಬೇಯಿಸೋದು ಕೂಡ ಒಂದು ಕಲೆ. ಇಷ್ಟೇ ಪ್ರಮಾಣದಲ್ಲಿ ಕಡಿಮೆ ಒಂದು ಕಲೆ. ಒಂದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದನ್ನ ಒಂದ್ ಕಡೆ ಹಾಕಿ ಮತ್ತೆ ಅದು ಸೀದಾಗೆ ಒಂದು ಬಣ್ಣ, ಒಂದು ಬಣ್ಣದ ರೂಪದಲ್ಲಿ ಅದು ಬರೋ ತರ ಬೇಯಿಸ್ಕೋಬೇಕು. ಅದು ಇಂತ ಟೈಮ್ ಅಂತ ಇರುತ್ತೆ, 1-2 ಸೆಕೆಂಡಲ್ಲಿ ಮುಚ್ಚಾಕ್ಬೇಕು. ಕೇಳಿದಾಗೆ ಅದಕ್ಕೊಂದು ತಾಳ್ಮೆ ಅನ್ನೋದು ಇರುತ್ತೆ. ಒಬ್ಬಟ್ಟು ಅನ್ನೋದು ಮಾಡ್ಬೇಕಾದ್ರೆ ಬಾಯಲ್ಲಿ ಹೇಳ್ದಷ್ಟಲ್ಲ, ಅದನ್ನ ತಾಳ್ಮೆಯಿಂದ ಒಂದು ಕಲಾತ್ಮಕವಾಗಿ ಮಾಡೋ ಅಂತ ವಿಧಾನ ಅದು. ವೆರಿ ಗುಡ್. ಒಬ್ಬಟ್ಟು ಮಾಡಬೇಕು ಅಂತಂದ್ರೆ ನಾವು ಕೂಡ ತಾಳ್ಮೆಯನ್ನು ವಹಿಸ್ಬೇಕು. ಅರ್ಜೆಂಟ್ ಮಾಡೋದು, ಆತರ ಮಾಡೋದು, ಫಾಸ್ಟ್ ಫುಡ್ ತರ ತಗೊಳ್ಳೋದು ಮಾಡೋದು ಮಾಡಿದ್ರೆ ಅದು ಯಾವ ರೀತಿಯಲ್ಲೂ ಚೆನ್ನಾಗಿ ಬರೋಲ್ಲ. ಅದಕ್ಕೊಂದು ಆತರ ಅನ್ನೋದು ಇರಬಾರ್ದು. ಯಾವ್ದಾದ್ಮೇಲೆ ಯಾವ್ದು ಮಾಡ್ಕೋಬೇಕು ಅನ್ನೋದನ್ನ ಮುಂಚೆನೆ ನಾವು ನಮ್ಮ ಇದ್ರಲ್ಲಿ ಇಟ್ಕೋಬೇಕು, ನಮ್ ತಲೆಯಲ್ಲಿ. ಅಷ್ಟು ಕಣ್ಕ ಕಲ್ಸ್ಕೋಬೇಕು, ಅದು ನೆನಿಬೇಕು. ಅದನ್ನ ಎಷ್ಟು ನೆನೆಯುತ್ತೆ ಅಷ್ಟು ನೀಟಾಗಿ ಒಬ್ಬಟ್ಟು ಬರುತ್ತೆ. ಇಲ್ಲಾಂದ್ರೆ ಗಟ್ಟಿ ಆಗುತ್ತೆ. ಇಲ್ಲಾಂದ್ರೆ ಹೂರ್ಣ ತೆಳುವಾಯ್ತು ಅನ್ನೋದು ಅದಕ್ಕೆ ಕಡ್ಲೆ ಮಿಕ್ಸ್ ಮಾಡ್ಕೊಳ್ಳೋದು, ಇನ್ನೇನೋ ಒಂದ್ ಸಕ್ಕರೆ ಪುಡಿ ಹಾಕೋದು, ಬೆಲ್ಲದ ಪುಡಿ ಹಾಕೋದು, ಅದು ರೊಟ್ಟಿ ತರ ಆಗೋಗುತ್ತೆ ಅವಾಗ. ಅದನ್ನ ನಿಧಾನಕ್ಕೆ ನಾವು ಒಂದು ರೀತಿಯಲ್ಲಿ ಮಾಡಿದಾಗ ಅದು ಒಂದು ಕಲಾತ್ಮಕವಾಗಿ ಮಾಡುವಂತ ಕಲೆ ಅದು. ಅದಕ್ಕೆ ತುಪ್ಪ ಹಾಕಿ ಬಡಿಸೋದು ತಿನ್ನಿ ಅಂತ. ಅದು ಅವ್ರ ಇಚ್ಛೆ, ತಿನ್ನೋರ ಇಚ್ಛೆ. ತುಪ್ಪ ಹಾಕೊಂಡ್ ತಿಂತಾರೋ, ಹಾಲು ಹಾಕೊಂಡ್ ತಿಂತಾರೋ, ಬರೀದು ತಿಂತಾರೋ, ಅದನ್ನ ಬಡಿಸುವಾಗ ಅವ್ರಿಗೆ ಅವ್ರ ಅನುಸಾರವಾಗಿ ನಾವು ಬಡಿಸೋಂತ ಇದು. ಈಗ ಯುಗಾದಿ ಬಂದಿದೆ, ಎಲ್ಲ ಕಡೆಗಳೇ ಹೋಳಿಗೆ ಮನೆ ಇರುತ್ತೆ. ನೀವು ಹೋಳಿಗೆ ತರೋರೋ ಮಾಡೋರು? ನಾವು ಮಾಡೋರು. ವೆರಿ ಗುಡ್, ವೆರಿ ಗುಡ್. ಮಾಡುವುದನ್ನು ಉಳಿಸಿಕೊಳ್ಳಿ. ಯಾಕೆ ಅಂತಂದ್ರೆ ಇವತ್ತು ಹಬ್ಬಗಳು ಅಂತ ಸಂಭ್ರಮ. ಒಬ್ಬಟ್ಟು ಮಾಡೋದು ಸಂಭ್ರಮ. ಮನೆಯವರಿಗೆಲ್ಲ ಹೋಳಿಗೆ ತರೋ ಅಷ್ಟು ಕೊಡೋ ದುಡ್ಡು 50 ಹೋಳಿಗೆ ಮನೇಲಿ ಮಾಡಬಹುದು. ವೆರಿ ಗುಡ್, ಆ ಖರ್ಚಲ್ಲಿ. ವೆರಿ ಗುಡ್, ವೆರಿ ಗುಡ್. ಕಾಯಿ ಎಲ್ಲ ತುರ್ಕೋಬೇಕು. ಒಂದು ಕಾಯಿ ಹಾಕಿದ್ರೆ ಬೇಕಾದಷ್ಟು ಆಗುತ್ತೆ. ಅರ್ಧ ಕೆಜಿ ಬೆಲ್ಲ ಹಾಕಿದ್ರೆ ಬೇಜಾರಾಗುತ್ತೆ. ಅದೇ 10-20 ರೂಪಾಯಿ ಅದಷ್ಟು ಕೊಟ್ಟು ತರೋ ಬದಲು ನಮ್ಮ ಉಳಿಸ್ಕೊಂಡು ಸಮಯ ಉಳಿಸ್ಕೊಂಡು ಮನೇಲಿ ಮಾಡಿದ್ರೆ ಅದು ಒಂದು ಹಬ್ಬದ ರೀತಿ ವಾತಾವರಣ ಇರುತ್ತೆ. ಜೊತೆಗೆ ನಾವು ಮಾಡಿದ ತೃಪ್ತಿ ಇರುತ್ತಲ್ವೇ, ನಮ್ಮ ಕೈ ರುಚಿ, ನಮ್ಮ ಮನೆಯವರಿಗೆ ನಾನೇ ಮಾಡಿ ಬಡಿಸಿದೆ ನಾವು ಮಾಡಿದ ಒಂದು ರೀತಿ ಇರುತ್ತೆ. ನಾವು ಕಷ್ಟ ಹಬ್ಬ ಅನ್ನೋದು ಒಂದು ಉತ್ಸಾಹ ಇರುತ್ತೆ. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಬಹಳ ಚೆನ್ನಾಗಿ ಮಾತಾಡಿದ್ದೀರಾ. ಒಬ್ಬಟ್ಟು ಬರೀ ಮಾಡೋದಲ್ಲ, ಮನಸ್ಸಿರ್ಬೇಕು, ಜೊತೆಗೆ ಸಂತೋಷ ಇರಬೇಕು, ಸಂಭ್ರಮ ಇರಬೇಕು, ಎಲ್ಲೋ ಪ್ರೀತಿಯನ್ನು ಬೆರೆಸಿ ಅದನ್ನ ಮಾಡ್ಬೇಕು. ಜನ ಇರ್ಬೇಕು. ಮಾಡಿದ್ದನ್ನ ತಿನ್ನೋ ಅಂತ ಜನನು ಇದ್ರೆ ಇನ್ನೂ ಅದಕ್ಕೊಂದು ಬಹಳ ಒಳ್ಳೆ ಪ್ರಶ್ನೆ ಇದು. ಮಾಡಿ ತಿನ್ನೋರು ಇರ್ಬೇಕಲ್ಲ, ಮಾಡಿ ತಿನ್ನೋ ಇರ್ಬೇಕು. ಕರೆಕ್ಟ್, ಕರೆಕ್ಟ್. ಅಂದ್ರೆ ಹಬ್ಬದಲ್ಲಿ ಎಲ್ಲರೂ ಸೇರ್ಕೋಬೇಕು, ಒಟ್ಟಿಗೆ ಸೇರ್ಕೋಬೇಕು, ಖುಷಿಯಾಗಿರ್ಬೇಕು, ಮಾಡ್ಬೇಕು. ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋದಿದೆಯಲ್ಲ, ಅದ್ರಂತ ಸಂಭ್ರಮ ಇನ್ನೊಂದಿಲ್ಲ. ತುಂಬಾ ಸಂತೋಷ. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ. ಒಬ್ಬಟ್ಟು ಮಾಡೋದಲ್ಲ, ತಿನ್ನೋರು ಇರ್ಬೇಕು. ತಿನ್ನಿಡ್ಬೇಕು ಅಂದ್ರೆ ನೆಂಟರಿಷ್ಟರು ಬರ್ಬೇಕು, ಸ್ನೇಹಿತರು ಬರ್ಬೇಕು, ಎಲ್ಲರೂ ಕೂತ್ಕೋಬೇಕು, ಸಂತೋಷವಾಗಿ ಊಟ ಮಾಡ್ಬೇಕು. ಮೊಬೈಲ್ ನೋಡೋದು, ಟಿವಿ ನೋಡ್ಕೊಳ್ತಾ ಕೂತ್ಕೊಳ್ಳೋದು ನೋಡ್ಕೊಂಡು ಮಾಡ್ಬಾರ್ದು. ಬಾಳೆ ಎಲೆ ಬಡಿಸಿ ಸಾಂಗೀತವಾಗಿ ಹಬ್ಬ ಅಂದ ಮೇಲೆ ಏನ್ ಮಾಡಿ ಏನ್ ಬಡಿಸ್ಬೇಕು, ಯಾವ ರೀತಿ ಮಾಡ್ಬೇಕು, ಅದು ಮಾಡಿದ್ರೆ ಅದು ಒಂದು ಹಬ್ಬ. ಬಹಳ ಸಂತೋಷ. ಒಂದು ಸಂಪ್ರದಾಯ. ವೆರಿ ಗುಡ್, ವೆರಿ ಗುಡ್. ನಾವು ನೋಡಿ ಒಬ್ಬಟ್ಟು ಅನ್ನೋದ್ರ ಹಿಂದೆ ಎಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು ಸೇರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಮಾತುಗಳಾಡಿದೀವಿ. ತುಂಬಾ ಚೆನ್ನಾಗಿ ವಿವರಿಸಿದೆ. ಬರೀ ಒಬ್ಬಟ್ಟಲ್ಲ, ಒಬ್ಬಟ್ಟಿನ ಜೊತೆಲಿ ಇರ್ತಕ್ಕಂಥ ಎಲ್ಲ ವಿಧಾನಗಳು, ತಾಳ್ಮೆ, ಸಹನೆ, ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಹೇಗೆ ಮಾಡಿದ್ರೆ ಅದು ನಮ್ಮ ಸಂಭ್ರಮ ಹೆಚ್ಚುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತಿರೋದು? ಲಕ್ಷ್ಮಿ ಅಂತ, ಬೆಂಗಳೂರಿಂದ. ಬೆಂಗಳೂರು ಎಲ್ಲಿ? ಬೆಂಗಳೂರಲ್ಲಿ ಎಲ್ಲಿದ್ದೀರಾ? HSR ಲೇಔಟ್. HSR ಲೇಔಟ್. ಓಕೆ, ಓಕೆ, ಓಕೆ. ಏನು ನೀವು ಗೃಹಿಣಿಯ? ಏನು ನಿಮ್ಮ ಕರ್ತವ್ಯ? ಏನು ಅಭಿರುಚಿಗಳು ನಿಮ್ಮದು? ಹೌಸ್ ವೈಫ್. ಹೌಸ್ ವೈಫ್. ಓಕೆ, ಓಕೆ, ಓಕೆ. ಏನು ಮಾಡ್ತಾರೆ ತಮ್ಮ ಪತಿದೇವರು? ಬಾಷಲ್ ವರ್ಕ್ ಮಾಡ್ತಾರೆ. ಓಕೆ, ಓಕೆ, ಓಕೆ. ಮತ್ತೆ ಇನ್ನೇನು ವಿಶೇಷಗಳು? ಎಷ್ಟು ಜನ ಮಕ್ಕಳು? ಎಲ್ಲೆಲ್ಲಿದ್ದಾರೆ? ನಂಗೆ 2 ಮಕ್ಕಳು. ಮಗಳು ಯುರೋಪ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಯುರೋಪ್? ವೆರಿ ಗುಡ್. ಎಲ್ಲಿ ಯುರೋಪ್ ಅಲ್ಲಿ? ಬುಡಾಪೆಸ್ಟ್ ಅಲ್ಲಿ ಇದ್ದಾಳೆ. ಬುಡಾಪೆಸ್ಟ್. ಓ, ಅದ್ಭುತ. ನೀವು ಹೋಗಿದ್ರೆ ಬುಡಾಪೆಸ್ಟ್ಗೆ? ನಾವೊಂದು 5 ವರ್ಷ ಇದ್ವಿ ಅಲ್ಲಿ. ನಮ್ಮ ಮನೆಯವ್ರಲ್ಲಿ 5 years ಪ್ರಾಜೆಕ್ಟ್ ಇತ್ತು, ಹಂಗಾಗಿ 5 ವರ್ಷ ಅಲ್ಲಿದ್ವಿ. ನೀವು ಬುಡಾಪೆಸ್ಟ್ ಅಲ್ಲಿ ಇದ್ರಾ? ಹಾ. ಓಕೆ, ಓಕೆ. ಏನ್ ಅನ್ಸತ್ತೆ ಬೆಂಗಳೂರು ಬುಡಾಪೆಸ್ಟ್? ಇಂಡಿಯಾನೇ, ಬಟ್
ಇದು ಸರಿಯಾದ ಮಾತು. ಯಾಕೆಂತಂದ್ರೆ ನೀವು ಯಾವುದೇ ದೇಶಕ್ಕೆ ಹೋದ್ರು ಭಾರತ ಇದೆಯಲ್ಲ, ಈ ಮಣ್ಣಿದೆಯಲ್ಲ, ಮಣ್ಣಿನ ಗುಣ ಇದೆಯಲ್ಲ, ಅದನ್ನ ಮರೆಯಕ್ ಸಾಧ್ಯ ಇಲ್ಲ ಅಲ್ವೇ? ಬಹಳ ಒಳ್ಳೆ ಮಾತನ್ನ ಹೇಳಿದ್ದೀರಿ. ಕೆಲವರಿಗೆ ವಿದೇಶ ಅಂದ್ರೆ ಆಕರ್ಷಣೆ, ನಾವು ಅಲ್ಲೇ ಇರಬೇಕು ಇರ್ಲಿ. ನೀವು ಬುಡಾಪೆಸ್ಟ್ಗೆ ಹೋಗಿ ಕೂಡ ಭಾರತಕ್ಕೆ ಮರಳಿ ಬಂದಿದ್ದೀರಿ, ಸ್ವಾಗತ ಅಂತ ಹೇಳ್ತಾ ಮಹಾರಾಣಿ ಕಾರ್ಯಕ್ರಮದಲ್ಲಿ ಬಹಳ ಸರಳ ಇದು. ನಮ್ಮ ಕೈ ರುಚಿಯನ್ನ ಬೇರೆ ಬೇರೆ ಅಭಿರುಚಿಗಳನ್ನ ಅರ್ಥ ಮಾಡ್ಕೊಳ್ಳತಕ್ಕಂಥ ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ ಇವತ್ತು. ಬಿಸಿಬೇಳೆ ಬಾತ್ ಮಾಡುವ ವಿಧಾನ, ಬಳಸುವ ಎಲ್ಲ ವಸ್ತುಗಳು, ಪುಡಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಬಿಸಿಬೇಳೆ ಬಾತನ್ನು ಮಾಡಿ ಅದನ್ನು ನಮ್ಮ ತಟ್ಟೆಗೆ ಕೈಗೆ ಕೊಡಬೇಕು. ನಿಮಗೆ ಕೊಡ್ತಕ್ಕಂಥ ಸಮಯದಲ್ಲಿ ಯಾರೋ ಚೆನ್ನಾಗಿ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಮಾತುಗಳಲ್ಲಿ ಬಿಸಿಬೇಳೆ ಬಾತನ್ನು ಮಾಡಿ ಕೊಡ್ತಾರೆ. ಕೊನೆಯಲ್ಲಿ ಕಾರ್ಯಕ್ರಮದಲ್ಲಿ ಮಧು ಇನ್ಫೋಟೆಕ್ ಅವರು ಒಂದು ಬಹುಮಾನವನ್ನು ಕೊಡ್ತಾರೆ. ಯಾರೋ ಮಹಾರಾಣಿ ಆಗ್ತಾರೆ ನೋಡೋಣ. ಹಾಗಾದ್ರೆ ನಿಮ್ಮ ಸಮಯ ಪ್ರಾರಂಭ ಆಗುತ್ತೆ, ನೀವು ಬಿಸಿಬೇಳೆ ಬಾತ್ ಶುರು ಮಾಡ್ಬೋದು. ಹಾ, ಶುರು ಮಾಡಿ. ಮಾಡುವಂತ ಪೌಡರ್ ನ ರೆಡಿ ಮಾಡ್ಕೊಳ್ಳೋಣ. ಪುಡಿ ಹೇಳಿ. ಇದಕ್ಕೆ ನಾನು ಸುಮಾರಾಗಿ ಜನಕ್ಕಾಗುವಂತ ಪೌಡರ್ ಇದು. 2 ಚಮಚ ಉದ್ದಿನ ಬೇಳೆ, 2 ಚಮಚ ಕಡಲೆಬೇಳೆ, 4 ಚಮಚ ಧನಿಯಾ, 2 ಇಂಚು ಚಕ್ಕೆ, 3 ಲವಂಗ, 5 ಬ್ಯಾಡಗಿ, 5 ಗುಂಟೂರು, 1/4 ಸ್ಪೂನ್ ಮೆಣಸು, 1/4 ಸ್ಪೂನ್ ಮೆಂತ್ಯ, 2 ಏಲಕ್ಕಿ, 2 ಮರಾಠ ಮೊಗ್ಗು. ಓಹೋ ಸೂಪರ್. ಮೊದಲಿಗೆ 1 ಸ್ಪೂನು ಅಥವಾ 2 ಸ್ಪೂನ್ ಎಣ್ಣೆಯನ್ನು ಬಳಸಿ ಈ ಕಡಲೆಬೇಳೆ, ಉದ್ದಿನ ಬೇಳೆ ಅದನ್ನೆಲ್ಲ ಹೊಂಬಣ್ಣ ಬರುವವರೆಗೂ ಹುರ್ಕೊಂಡು, ತದನಂತರ ಜೀರಿಗೆ, ಧನಿಯಾ, ಚಕ್ಕೆ, ಲವಂಗ, ಬ್ಯಾಡಗಿ, ಮೆಣಸು, ಮೆಂತ್ಯ ಇವೆಲ್ಲವನ್ನು ಹಾಕಿ ಹುರಿದ್ಕೊಳ್ಳೋದು. ಇದ ನಂತರ ಇದೇ ಬಿಸಿಗೆನೆ 3 ಸ್ಪೂನ್ ಅಷ್ಟು ಒಣಕೊಬ್ಬರಿ, ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಕೂಡ ಹುರಿದ್ಕೊಂಡು ತೆಗೆದಿಟ್ಕೊಳ್ಳೋದು. ಇದು ಆರಿದ ನಂತರ ಮಿಕ್ಸಿಯಲ್ಲಿ ತರಿಯಾಗಿ ಪೌಡರ್ ಮಾಡಿ ಇಟ್ಕೋಬೇಕು. ತರಿಯಾಗಿ ಪೌಡರ್ ಮಾಡ್ಕೋಬೇಕು. ವೆರಿ ಗುಡ್. ಈಗ ನಾವು ಕುಕ್ಕರ್ ಅಲ್ಲಿ ಇದನ್ನ ಮಾಡೋಣ. 1 ಕಪ್ ರೈಸ್ಗೆ 1 ಕಪ್ ತೊಗರಿಬೇಳೆ ಸಮ ಪ್ರಮಾಣ. ಇದಕ್ಕೆ ತೊಳೆದು ಇವೆರಡನ್ನು ಕೂಡ ಕುಕ್ಕರ್ ಅಲ್ಲಿ ಹಾಕಿಟ್ಕೊಂಡು 1:6 ರೇಷಿಯೋ ಆಫ್ ವಾಟರ್. ಓಹೋ ಸೂಪರ್. ನೀರನ್ನು ಹಾಕಿ ಅದಕ್ಕೆ 1:6 ನೀರನ್ನು ಹಾಕೊಳ್ಳೋದು. ಮತ್ತೆ ಇದಕ್ಕೆ ಬೇಕಾದಂತ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋದು. 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸು, ಬಟಾಣಿ, ನವಿಲ್ಕೋಸು, ಮತ್ತೆ ಸ್ವಲ್ಪ ಕಡಲೆಕಾಯಿ ಬೀಜ. ಸೀಸನ್ ತಕ್ಕಂಗೆ ಅವರೆಕಾಳನ್ನು ಕೂಡ ಇದಕ್ಕೆ ಬಳಸ್ಕೋಬಹುದು. ವೆರಿ ಗುಡ್. 1 ಸ್ಪೂನ್ ಎಣ್ಣೆ, 1/4 ಸ್ಪೂನ್ ಅರಿಶಿನ ಹಾಕಿ ಕುಕ್ಕರ್ ಅಲ್ಲಿ 3 ವಿಸಿಲ್ ಕೂಗಿಸ್ಕೊಳ್ಳೋದು. ಬೇರೆ ಮಾಡಿ ಇಟ್ಕೋಬೇಕು. ಕುಕ್ಕರ್ ಅಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗತ್ತೆ. ಸರಿ. ನೆಕ್ಸ್ಟ್ ಈಗ ಬಿಸಿಬೇಳೆ ಬಾತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. 50 ml ಆಫ್ ಗೀ, ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಗೋಡಂಬಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಒಗ್ಗರಣೆಗೆ 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಆನಿಯನ್, 1 ಕಪ್ ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದು. ಸೂಪರ್. ಅದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸಿ ಕೊನೆಯಲ್ಲಿ ಸ್ವಲ್ಪ ಹುಣಸೆ ರಸ, ಒಂದು ಸ್ವಲ್ಪ ಬೆಲ್ಲ, 1 ಸ್ಮಾಲ್ ಪೀಸ್ ಅಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು 1 ಕಪ್ ನೀರ್ ಹಾಕಿ ಅದನ್ನ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು. ಈ ಒಗ್ಗರಣೆ ಚೆನ್ನಾಗಿ ಕುದಿಬೇಕು. ಆ ಕುದಿತಿರ್ಬೇಕಾದ್ರೆ ಮಾಡಿಟ್ಟಂತ ಬಿಸಿಬೇಳೆ ಬಾತ್ ಪೌಡರ್ ಅನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ ಸ್ವಲ್ಪ ಕುದಿಸಿರ್ಬೇಕು. ನಂತರ ಬೇಯಿಸಿದ ಈ ತರಕಾರಿ, ಅಕ್ಕಿ, ಬೇಳೆ ಏನ್ ಕೂಗ್ಸ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬಂದ ನಂತರ ಮೇಲ್ಗಡೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಗೀ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಬಿಸಿಬೇಳೆ ಬಾತ್ ರೆಡಿ ಆಗತ್ತೆ. ಇದನ್ನ ತಟ್ಟೆಲಿ ಹಾಕಿ ಅದ್ರ ಮೇಲೆ ಖಾರ ಬೂಂದಿ ಒಂದಿಗೆ ಸವಿಯಲು ಕೊಡ್ಬೋದು. ಎಷ್ಟು ಚೆನ್ನಾಗಿ ಹೇಳ್ತೀರಾ ನೀವು. ಆ ಕಣ್ಣು ಮುಂದೆ ಮಾಡೋ ರೀತಿಯೇ ಬ್ಯೂಟಿಫುಲ್, ವಂಡರ್ಫುಲ್, ಎಷ್ಟು ಚೆನ್ನಾಗಿ. ಸರಿ, ಬಿಸಿಬೇಳೆ ಬಾತ್ ಎಲ್ಲ ಚೆನ್ನಾಗಿ ಮಾಡಿದಿರಿ. ಉಪ್ಪು ಹಾಕದ್ ಬಿಡೋದಕ್ಕೆ? ಸಾರಿ ಉಪ್ಪು ಮರ್ತೋಯ್ತು. ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಲ್ವೇ? ಹಾಕಿದ ನಂತರ ಬಿಸಿಬೇಳೆ ಬಾತ್ ತಯಾರಾಗುತ್ತೆ. ಬ್ಯೂಟಿಫುಲ್. ಹೌದು, ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಇವತ್ತು ಮಾರ್ಕೆಟ್ ಅಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ರೆಡಿಮೇಡ್ ಸಿಗತ್ತೆ. ಅದು ಚೆನ್ನಾಗಿರುತ್ತೋ ನೀವು ಮಾಡೋದು ಚೆನ್ನಾಗಿರುತ್ತೋ? ಮನೇಲಿ ಮಾಡಿದ್ ಚೆನ್ನಾಗಿರುತ್ತೆ. ಆಮೇಲೆ ಬಿಸಿಬೇಳೆ ಬಾತ್ ಮಾಡ್ತಿರಲ್ಲ, ಅದಕ್ಕೆ ನೀವು ಖಾರ ಬೂಂದಿ ಹಾಕ್ತೀರಾ, ಜೊತೆಗೇನು ರೈತ ಗೀತೆ ಏನು ಕೊಡಲ್ವಾ? ಮೊಸರು ಬಜ್ಜಿ? ಆಕ್ಚುಲಿ ಖಾರ ಬೂಂದಿ ಜೊತೆ ಚೆನ್ನಾಗಿರುತ್ತೆ. ಸೈಡ್ಸ್ ಬೇಕಂದ್ರೆ ರಾಯ್ತ ಕೂಡ ಮಾಡ್ಕೋಬಹುದು. ಹೇಗ್ ಮಾಡ್ತೀರಾ? ಮೊಸರು, ಅದಕ್ಕೊಂದ್ ಸ್ವಲ್ಪ ಆನಿಯನ್ ಆಗ್ಲಿ ಅಥವಾ ಟೊಮೆಟೊ, ಸೌತೆಕಾಯಿ ಹಾಕಿ ಅದ್ರ ಮೇಲ್ಗಡೆ ಒಂದ್ ಚೂಲಿ ಚಾಟ್ ಮಸಾಲ ಅಥವಾ ಚಿಲ್ಲಿ ಪೌಡ್ರು, ಜೀರಾ ಪೌಡ್ರು ಹಾಕ್ಬಿಟ್ಟು ತಗೋಬಹುದು. ಅಥವಾ ಪ್ಲೈನ್ ಆಗಿ ಕರ್ಡ್ ಜೊತೆಗೂ ತಗೋಬಹುದು. ಫ್ಯಾಂಟಾಸ್ಟಿಕ್. ಅದ್ಭುತವಾಗಿ ನೀವು ಬಹುಶಃ ಮಾಡಿದ್ರು ಇಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ಮೇಡಮ್. ಅಷ್ಟು ಚೆನ್ನಾಗಿ ಹೇಳ್ಬಿಟ್ರಿ, ಕಣ್ಣು ಮುಂದೆಯೇ ಅದೆಲ್ಲ ಚಿತ್ರ ಬರೋ ರೀತಿ ಹೇಳ್ಬಿಟ್ಟಿದ್ದೀರಾ. ಭಾಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಹೇಳಿದ್ದೀರಾ. ಭಾಳ ಚೆನ್ನಾಗಿದೆ. ಬಹುಶಃ ನೀವು ಎಕ್ಸ್ಪರ್ಟ್ ಅಂತ ಕಾಣುತ್ತೆ ಬಿಸಿಬೇಳೆ ಬಾತ್ ಮಾಡೋದ್ರಲ್ಲಿ.
ಎಕ್ಸ್ಪರ್ಟ್ ಏನಿಲ್ಲ, ಇದ್ದಿದ್ರಲ್ಲಿ ಪರವಾಗಿಲ್ಲ ಮಾಡ್ತೀನಿ. ಇದ್ರಲ್ಲಿ ಮಾಡ್ತಾ ಇರ್ತಾರೆ. ಏನ್ ನಿಮ್ಮ 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 ಸ್ಪೆಷಲ್ ಏನು? ಬಿಸಿಬೇಳೆ ಬಾತೆ. ಬಿಸಿಬೇಳೆ ಹಾಗಾದ್ರೆ ಅದಕ್ಕೆ ನೀವು ಚೆನ್ನಾಗಿ ಹೇಳಿದ್ದೀರಾ. ನಿಮ್ಮ ಸ್ಪೆಷಲನ್ನೇ ಕೇಳ್ಬಿಟ್ಟಿದ್ದೀವಲ್ಲ ಇವತ್ತು ನಾವು, ಬಿಸಿಬೇಳೆ ಬಾತ್ ಅಂತ. ಅದ್ಭುತ. ಹೇಗೆ ಹಬ್ಬದ ಪ್ರಿಪರೇಷನ್ ಚೆನ್ನಾಗಿ ನಡೀತಾ ಇದೆಯಾ? ಹಾ, ನಡೀತಾ ಇದೆ. ವೆರಿ ಗುಡ್. ಏನು ಅದು ಅವತ್ತು ಬಿಸಿಬೇಳೆ ಬಾತ್ ಮಾಡ್ತೀರಾ? ಇಲ್ಲ, ಅವತ್ತು ಹೋಳಿಗೆ ಸ್ಪೆಷಲ್. ಹೋಳಿಗೆ. ಹಾಂ ಹಾಂ. ಬೇರೆ ಇದು ಚಿತ್ರಾನ್ನ, ವಾಂಗಿಬಾತು, ಚಿತ್ರಾನ್ನ, ಪುಳಿಯೋಗರೆ, 2 ಪಲ್ಯ, ಕೋಸಂಬರಿ, ಹಾಂ ಪಾಯಸ. ಹಾಂ ಹಾಂ. ವೆರಿ ಗುಡ್ ವೆರಿ ಗುಡ್. ತುಂಬ ಸಂತೋಷ. ನಮಸ್ಕಾರ. 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 ಯಾರು ಮಾತಾಡ್ತಿರೋದು? ನನ್ನ ಹೆಸರು ಸುಮಾ ಪ್ರಕಾಶ್ ಅಂತ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗಿರಿನಗರ, ಬೆಂಗಳೂರಿಂದ. ಗಿರಿನಗರ. ನಮಸ್ಕಾರ ಸುಮಾ ಪ್ರಕಾಶ್ ಅವರು. ಏನ್ ಮಾಡ್ತಿರೋದು? ಗೃಹಿಣಿಯ? ಹೌದು, ಗೃಹಿಣಿ ಸರ್, ಗೃಹಿಣಿ. ಏನು ನಿಮ್ಮ ಹವ್ಯಾಸ, ಅಭಿರುಚಿಗಳು? ಗಾರ್ಡನಿಂಗ್ ಮತ್ತೆ ಓ. ಹಾಡೋದು. ಓ, ಹಾಡೋದು ಅಭ್ಯಾಸ ನಂಗೆ. Very good, ಹಾಡೋ very good. ಇಷ್ಟ, Gardening ತುಂಬಾ ಮಾಡ್ತೀರಾ? ಇಷ್ಟ. ಹೌದು, ಗಾರ್ಡನಿಂಗ್ ಮಾಡ್ತೀನಿ. ಎಲ್ಲಿ? ರೂಫ್ ಗಾರ್ಡನಿಂಗ್, ಟೆರೆಸ್ ಗಾರ್ಡನಿಂಗ್? ಇಲ್ಲ ಇಲ್ಲ, ಮನೆ ಮುಂದೆ ಸ್ವಲ್ಪ ಜಾಗ ಇದೆ, ಮಣ್ಣಲ್ಲೇನೆ. ಓಕೆ. ಸೊ ಅಲ್ಲೇ ಗಿಡಗಳು ಹಾಕಿ, ಮನೆಗ್ ಬೇಕಾದ ಪೂಜೆಗೆ ಬೇಕಾದ ಹೂವು ಎಲ್ಲ ಅಲ್ಲೇನೆ ರೆಡಿ ಮಾಡ್ಕೊಂಡು ಆದಷ್ಟು ಅದೇ ಬಳಸೋ ಹಾಗೆ ಆ ತರನೇ ಮಾಡ್ಕೊಂಡಿದೀವಿ. ವೆರಿ ಗುಡ್. ಏನೇನ್ ಗಿಡಗಳು ಬೆಳೆಸಿದಿರಿ? ಪಾರಿಜಾತ ಇದೆ, ದುಂಡು ಮಲ್ಲಿಗೆ ಇದೆ, ಹಾ. ದಾಸವಾಳ ಇದೆ, ಓ. 2-3 ಥರದ ಕಲರ್ ಬಣ್ಣದ ಗುಲಾಬಿಗಳಿವೆ ಸರ್. ಅಬ್ಬಾ. ಅಷ್ಟಂತೂ ಇದೆ ಸದ್ಯಕ್ಕೆ. ವೆರಿ ಗುಡ್ ವೆರಿ. ನೋಡಿ, ಇರುವ ಜಾಗದಲ್ಲಿ ಎಷ್ಟೆಲ್ಲ ಬೆಳೆಯುವಂತ ಅಭಿರುಚಿ ಇಟ್ಕೊಂಡಿದ್ದೀರಲ್ಲ. ಹೌದು, ಅದನ್ನ ಹೌದು. ನಿರ್ವಹಣೆ ಮಾಡೋದು ಕಷ್ಟ ಅಲ್ವಾ ಸ್ವಲ್ಪ? ಆಮೇಲೆ ಅದು ಒಂದು ಸರ್, ಅದನ್ನ ನಾವು ಬೆಳೆದು ಅದನ್ನ ಪೂಜೆ ಮಾಡಿದ್ರೆ ಅದರಿಂದ ಸಿಗೋ ಖುಷಿನೇ ಬೇರೆ. ಅದು ಒಂದು ಆನಂದ, ಅದು ಅಲ್ವಾ? ಹೌದು. ಎಲ್ಲೋ ತುಂಬಾ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರತ್ತೆ. ಎಲ್ಲೋ ಸಿಕ್ಕಿರ್ತಕ್ಕಂತ ಯಾವ್ದೋ ಹೂವನ್ನ ತಂದು, ಯಾರೋ ಕೊಟ್ರೆ ಹೂವನ್ನ ಹೌದು. ತಂದು ಹಾಕೋ ಬದಲು ಸೊ ನಾವೇ ಬೆಳೆದು ಇದ್ರೆ ಏನು ಮಾಡಕ್ ಆಗಲ್ಲ, ಬಟ್ ಇದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸರ್. ವೆರಿ ಗುಡ್ ವೆರಿ ಗುಡ್. ಬಹಳ ಬಹಳ ಸಂತೋಷ ಆಯ್ತು ನಿಮ್ಮ ಅಭಿರುಚಿಯನ್ನ ಕೇಳಿ. ಗಾಯಕರು ಅಂತ ಹೇಳ್ತೀರಲ್ವ, ಏನು ಯಾವ ರೀತಿ ಹಾಡುಗಳನ್ನ ಹಾಡ್ತೀರಾ? ಭಾವಗೀತೆ, ಹ್ಮ್. ದೇವರ ನಾಮ ಎಲ್ಲ ಭಾವಗೀತೆಗಳು ತುಂಬಾ ಇಷ್ಟ. ವೆರಿ ಗುಡ್. ಒಂದು ಭಾವಗೀತೆ 2 ಸಾಲ ಕೇಳಿಸ್ಬೋದಾ? ಖಂಡಿತ ಸರ್, ಖಂಡಿತ. ಹೇಳಿ ಹೇಳಿ ಹೇಳಿ. ನನ್ನ ಈ ನೀಯನ ನೆಲೆಯ ಬಲ್ಲೆಯೇನೆ, ಹೇಗೆ ತಿಳಿಯಲಿ ಆದನು ಹೇಳೆ ನೀನೆ, ಹೇಗೆ ತಿಳಿಯಲಿ ಆದನು ಹೇಳೆ ನೀನೆ, ಇರುವ ಸರಿಯುವ ಸತ್ತು ಮೊಗ್ಗು ಬಿರಿಯುವ ಸತ್ತು, ಮಂಜು ಇಳಿಯುವ ಸತ್ತು ಕೇಳಬಲ್ಲ, ನಲ್ಲೆ ಮೊರೆಯನು ಏಕೆ ಕೇಳಲೊಲ್ಲ, ನನ್ನ ಈಯನ ನೆಲೆಯ. ಅದ್ಭುತ. ಯಾರ ರಚನೆ ಇದು? ಶಿವರುದ್ರಪ್ಪ ಅವರು. ಶಿವರುದ್ರಪ್ಪ ಅವರು. ಓಕೆ ಓಕೆ. ರಾಷ್ಟ್ರ ಕವಿಗಳು. ಹೌದು, ಬಹಳ ಒಳ್ಳೆ ಹೌದು, ಸಂತೋಷ. ಹೌದು. ನಿಮ್ಮ ಇನಿಯ ಏನ್ ಮಾಡ್ತಿದ್ದಾರೆ? ನಮ್ಮ ಇನಿಯ ಈಗ ಸದ್ಯ ರಿಟೈರ್ಡ್ ಲೈಫ್. ಓಕೆ. ಅವರು ಮೀಡಿಯಾದಲ್ಲಿ ಇದ್ರು ಮುಂಚೆ ಎಲ್ಲ. ಮೀಡಿಯಾದಲ್ಲಿದ್ದೀರಾ? ಓಕೆ. ಏನ್ ಹೆಸರು? MS ಪ್ರಕಾಶ್ ಅಂತ ಸರ್. ಓಕೆ. ಏನು ಮುದ್ರಣ ಮಾಧ್ಯಮದಲ್ಲ, ದೃಶ್ಯ ಮಾಧ್ಯಮದಲ್ಲೋ? ದೃಶ್ಯ ಮಾಧ್ಯಮದಲ್ಲಿ ಇದ್ರು ಓ, ಮುಂಚೆ. ವಾಹಿನಿ ಕೆಲಸ ಮಾಡಿದ್ದೀರಾ? ಹಾ, ವಾಹಿನಿಗಳಲ್ಲಿ ಬೇರೆ ಬೇರೆ ಫ್ರೀಲಾನ್ಸರ್ ಆಗಿ ಬೇರೆ ಬೇರೆ ಎಲ್ಲ ಇದ್ರೊಳಗುನು ಎಲ್ಲಿ ಮಾಡ್ತಾ ಇದ್ರು. ವೆರಿ ಗುಡ್ ವೆರಿ ಗುಡ್. ಓಕೆ. ಇವತ್ತು ನಾವು ಈ ಮಹಾರಾಣಿ ಕಾರ್ಯಕ್ರಮದಲ್ಲಿ ಹಾ ಸರ್, ಒಂದು ಅಡಿಗೆಯನ್ನ ರುಚಿಕಟ್ಟಾಗಿ ಮಾಡುವ ವಿಧಾನವನ್ನ ನೀವು ನಮಗೆ ವಿವರಣೆ ಮಾಡಬೇಕು. ಬಳಸುವ ಎಲ್ಲ ಪದಾರ್ಥಗಳನ್ನು ಹೇಳಿ ಅದನ್ನ ಮಾಡಿ ಬಾಯಿ ಮಾತಿನಲ್ಲೇ ಮಾಡಿ ನಮ್ಮ ಕೈಗೆ ಕೊಡಬೇಕು. ಹೌದು, ಎಲ್ಲ ಪದಾರ್ಥಗಳನ್ನು ಬಳಸ್ಕೋಬೇಕು. ಯಾರು ಚೆನ್ನಾಗಿ ಅರ್ಥಪೂರ್ಣವಾಗಿ ರುಚಿಕಟ್ಟಾಗಿ ಹೇಳುವ ಮೂಲಕವಾಗಿ ನಮ್ಮ ಬಾಯಿನಲ್ಲಿ ನೀರೂರುವಂತೆ ಮಾಡ್ತಾರೆ, ಅವರು ಮಹಾರಾಣಿಯಾಗಿ ಇವತ್ತು ಬಹುಮಾನವನ್ನ ಪಡಿತಾರೆ. ಪ್ರಯತ್ನ ಪಡೋಣ ಸರ್, ಪ್ರಯತ್ನ ಪಡ್ತೀನಿ. ನಾವಿವತ್ತು ಕೊಟ್ಟಿರ್ತಕ್ಕಂಥದ್ದು ಬಿಸಿ ಬೇಳೆ ಬಾತ್. ಬಿಸಿ ಬೇಳೆ ಬಾತ್. ಕರ್ನಾಟಕದ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಆಹಾರ. ಹಾಗಾದ್ರೆ ಪುಡಿ ಮಾಡ್ಕೋಬೇಕು, ಆನಂತರ ಅದನ್ನ ಮಾಡ್ಬೇಕು, ಎಲ್ಲವೂ ಹೇಳ್ಬೇಕು, ಯಾವ ಪದಾರ್ಥವನ್ನು ಬಿಡಬಾರ್ದು. ನಿಮ್ಮ ಸಮಯ ಪ್ರಾರಂಭ ಈಗ. ಸರ್, ಮೊದ್ಲು ಬಿಸಿಬೇಳೆ ಭಾತ್ ಪುಡಿ ಮಾಡೋದಕ್ಕೆ 1 ದಿನಕ್ಕೆ ಆಗೋಷ್ಟು ಪುಡಿ ಮಾತ್ರ ನಾನು ಹೇಳ್ತೀನಿ. ಎಷ್ಟು ಜನಕ್ಕೆ? ಒಂದು 4 ಜನಕ್ಕಂತೂ ಆಗತ್ತೆ. ಉದ್ದಿನ ಬೇಳೆ 4 ಸ್ಪೂನು,
ಕಡ್ಲೆಬೇಳೆ 4 ಸ್ಪೂನ್ ತಗೊಳ್ಬೇಕು, ಕೊತ್ತಂಬರಿ ಬೀಜ ಒಂದ್ 2 ಸ್ಪೂನು, ಒಣಮೆಣಸಿನಕಾಯಿ ಒಂದ್ 10ರಿಂದ 12 ಇಟ್ಕೋಬೇಕು. ಯಾವುದು? ಅದು ಬ್ಯಾಡಗಿನೇ ಒಳ್ಳೇದು. ಕೆಲವರು ಗುಂಟೂರು ಸೇರಿಸ್ತಾರೆ, ಅದು ಅವ್ರ ಇಷ್ಟ. ನಾವು ಸ್ವಲ್ಪ ಬ್ಯಾಡಗಿನ ಪ್ರಿಫರ್ ಮಾಡ್ತೀವಿ. ಒಳ್ಳೆ ಕಲರ್ ಬರುತ್ತಲ್ಲ ಬ್ಯಾಡಗಿ ಹಾಕಿದ್ರೆ? ಹೌದು, ಬ್ಯಾಡಗಿ ಇದು ಕಲರ್ ಬರುತ್ತೆ, ಗುಂಟೂರು ಖಾರ ಕೊಡತ್ತೆ. ಆಮೇಲೆ ಒಣಕೊಬ್ಬರಿ ತುರಿ ಒಂದ್ ಅರ್ಧ ಬಟ್ಲು ಬೇಕು ಸರ್. ಚಕ್ಕೆ ಒಂದ್ 2 ಪೀಸು, ಲವಂಗ ಒಂದ್ 2 ಪೀಸು, ಏಲಕ್ಕಿ 3, ಗಸಗಸೆ 1 ಸ್ಪೂನು. ಆಮೇಲೆ ಇದಕ್ಕೆ ಮುಖ್ಯವಾಗಿ ನಾವು ಹಾಕೋದು ಕಲ್ಲು ಹೂವು ಹಾಕ್ತಿವಿ ಸರ್. ಅದು ಒಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅದಕ್ಕೆ. ಕಲ್ಲು ಹೂವು ಸ್ವಲ್ಪ ಹಾಕ್ಬೇಕು, ತುಂಬಾ ಹಾಕ್ಬಾರ್ದು. ಸೊ ಇದನ್ನೆಲ್ಲವನ್ನ ಹುರ್ಕೊಂಡು, ಕಲ್ಲು ಹೂವು ಹುರಿಯಲ್ಲ, ಹಾಗೆ ಹಾಕ್ತಿವಿ. ಎಲ್ಲವನ್ನು ಚೂರು ಎಣ್ಣೆ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ ತೆಗೆದ್ರೆ ಸರ್ ಘಮ್ ಅಂತ ವಾಸನೆ ಬರ್ತಾ ಇರತ್ತೆ. ಆ ಪುಡಿಗೆನೆ ನೀವ್ ಹೇಳ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಲ್ಲ. ಹಾ, ನಿಜವಾಗ್ಲು ಸರ್, ಆ ಪುಡಿ ಮಾಡ್ತಾ ಇದ್ರೆ ಅಕ್ಕಪಕ್ಕದ ಮನೆಯವ್ರು ಕೇಳೋದ್ ಗ್ಯಾರಂಟಿ, ಏನ್ ಇಷ್ಟು ಇದು ಘಮ ಘಮ ಬರ್ತಾ ಇದೆಯಲ್ಲ ಅಂತ. ಅಷ್ಟು ಚೆನ್ನಾಗಾಗತ್ತೆ ಅದು. ಮನೇಲಿ ಮಾಡೋ ಪುಡಿ ಯಾವ್ದು? ಇಲ್ಲ, 100% ನಾನ್ ಮನೇಲೆ ಮಾಡೋದು ಸರ್. ಎಲ್ಲಾ ಪುಡಿಗಳು ಮಾಡ್ಕೊಳ್ತೀನಿ ನಾನ್ ಮನೇಲೇನೆ. ಹುಳಿ ಪುಡಿ, ಸಾರಿನ ಪುಡಿ, ಏನು ಗೊಜ್ಜಿನ ಪುಡಿ, ಭಾತ್ ಪುಡಿ, ಚಿತ್ರಾನ್ನದ ಪುಡಿ ಅಂತ ನಮ್ಮಲ್ಲಿ ಡಬ್ಬಿಗಳು ಸಾಲ್ ಇರುತ್ತೆ. ಸೊ ಎಲ್ಲಾ ಪುಡಿಗಳು ನಾನ್ ಮನೇಲೆ ಮಾಡ್ತೀನಿ ಸರ್. ನಂಗೆ ಅಡಿಗೆ ಅನ್ನೋದೊಂದು ಒಂಥರ ಸ್ಟ್ರೆಸ್ ಬಸ್ಟರು ಮತ್ತೆ ಪ್ಯಾಷನ್ ಸರ್ ನನ್ಗೆ ಅಡಿಗೆ ಅನ್ನೋದು. ಸ್ಟ್ರೆಸ್ ಬಸ್ಟರ್. ಹೌದು, ಕೆಲವರು ಅಡಿಗೆ ಮಾಡದೆ ತಲೆನೋವು ಅಂತಾರೆ, ನೀವ್ ಹೇಳ್ತಿದ್ದೀರಾ ನಾನು ಒತ್ತಡವನ್ನ ಇದು ಕಡಿಮೆ ಮಾಡುತ್ತೆ ಅಂತ. ಹೌದು, ಖಂಡಿತ ಸರ್. ನಂಗೆ ಏನು ಹೊಳಿಲಿಲ್ಲ, ಬೇಜಾರಾಯ್ತು ಅಂದ್ರೆ ಏನೋ ಒಂದು ಹೊಸದಾಗಿ ಹೋಗಿ ಪ್ರಿಪೇರ್ ಮಾಡಿ ಅದು ಎಲ್ರಿಗೂ ಕೊಟ್ಟು ಖುಷಿಯಾಗಿ ತಿಂದ್ರು ಅಂದ್ರೆ ಅದೊಂದು ನಿಜವಾಗ್ಲೂ ಮೂಡ್ ಸರಿ ಹೋಗ್ಬಿಡುತ್ತೆ ನನ್ಗೆ. ಫ್ಯಾಂಟಾಸ್ಟಿಕ್. ಇದು ನಮ್ಮ ಭಾರತೀಯ ಗೃಹಿಣಿಯ ಲಕ್ಷಣ. ಅಡಿಗೆ ಮಾಡೋದ್ರಲ್ಲಿ ಆನಂದ ಇದೆಯಲ್ಲ, ಪ್ರೀತಿಯನ್ನು ಬೆರೆಸಿ ಕೊಡೋದಿದೆಯಲ್ಲ, ಇದಕ್ಕೆ ಸರಿಸಾಟಿ ಆದಂತಹ ಯಾವುದು ಯಾವ ಹೋಟೆಲಲ್ಲೂ ಸಿಗಲ್ಲ, ಯಾವ ಪುಡಿಯಲ್ಲೂ ಸಿಗಲ್ಲ, ಯಾವ್ದಲ್ಲೂ ಸಿಗಲ್ಲ. ಮನೆಯಲ್ಲಿ ಮಾಡ್ಬೇಕು ಅಲ್ವೇ? ಹೌದು ಸರ್, ಖಂಡಿತ ಸರ್. ನಿಮ್ಮ ಸ್ಪೆಷಾಲಿಟಿ ಏನು ನೀವು ಮಾಡೋದು? ನಂದು ಕೋಡ್ಬಳೆ ಸರ್. ಓಹೋ, ತುಂಬಾ ಅಂದ್ರೆ ತುಂಬಾ ಫೇಮಸ್ ನನ್ ಕೋಡ್ಬಳೆ. ದೇವ್ರ ದಯದಿಂದ ಇದುವರೆಗೂ ಕೆಟ್ಟಿಲ್ಲ. ನಾನ್ ಮಾಡಿದ್ರೆ ಒಟ್ಟಿಗೆ ಒಂದು 200-250 ಕೋಡ್ಬಳೆ ಇಲ್ದೆ ಆಗಲ್ಲ ಸರ್ ನಮ್ಮ ಮನೇಲಿ. ಅಯ್ಯೋ ದೇವ್ರೆ, ಅಷ್ಟಿಲ್ದೆ ಸಾಧ್ಯನೇ ಇಲ್ಲ. ಜಗಳಗಳೇ ಆಗೋಗುತ್ತೆ ಮನೇಲಿ. ನಂಗ್ ಬರ್ಲಿಲ್ಲ ಫೋನ್ ಮಾಡಿ ಎಲ್ಲ ಗಲಾಟೆ ಆಗತ್ತೆ. ನಮ್ ಕೋಡ್ಬಳೆ ಮಾಡಿದ್ಯಾ, ನಂಗ್ ತಲುಪಿಲ್ಲ ಇನ್ನ ಅಂತ. ಸೊ ಅಷ್ಟು ಇದಾಗತ್ತೆ. ಮುಂದಿನ ಸರಿ ಕೋಡ್ಬಳೆ ಮಾಡುವಾಗ ದಯವಿಟ್ಟು ನಮ್ಗೆ ಹೇಳಿ, ನಾವೊಂಚೂರು ಬರ್ತೀವಿ. ಖಂಡಿತ ಸರ್, ಖಂಡಿತ ತಲುಪಿಸ್ತೀನಿ ನಿಮ್ಗೆ. ಹೇಳ್ತಾ ಇದ್ರೆ ಈಗಲೇ ತಿನ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತೀರಾ ನೀವು. ಇಲ್ಲ, ನಿಜವಾಗ್ಲೂ ತುಂಬಾ ಹಾಗೆ ಬರುತ್ತೆ ಸರ್ ಟೇಸ್ಟ್. ಅಷ್ಟು ಚೆನ್ನಾಗಿರುತ್ತೆ ಕೋಡ್ಬಳೆ. ನೀವೊಂದು ಮಾತು ಹೇಳಿದ್ರಿ ಕೆಡೋದು ಅಂತ. ಸಾಮಾನ್ಯವಾಗಿ ಅಡಿಗೆಗಳು ಯಾವ ಕಾರಣಕ್ಕೆ ಕೆಡುತ್ತೆ ಅಂದ್ರೆ ನಾವು ಮಾಡೋ ಹದ ಒಂದ್ ಸಣ್ಣ ಪುಟ್ಟದ್ದು ಮ್ಯಾಟರ್ ಆಗುತ್ತೆ ಸರ್. ನಾವು ಉರಿ ಏನ್ ಇಡ್ತೀವಲ್ಲ, ಸಣ್ಣ ಉರಿ, ದೊಡ್ಡ ಉರಿ, ಬಳಸೋ ಪಾತ್ರೆಗಳು, ಬೇಯಿಸೋದು, ಕುದಿಸೋ ಟೈಮಿಂಗ್ಸು, ಮತ್ ಎಲ್ಲದಕ್ಕಿಂತ ನಮ್ಮ ಮನಸ್ಸು ತನು ಹಾಕಿ ಮಾಡ್ಬೇಕಲ್ವಾ ಸರ್ ಅದರಲ್ಲಿ. ಅದು ಮುಖ್ಯ. ಎಂತ ಒಳ್ಳೆ ಮಾತು ಹೇಳಿದ್ದೀರಾ. ಟೈಮಿಂಗ್ಸು, ಉರಿ, ಪಾತ್ರೆ, ನಮ್ಮ ತಾಳ್ಮೆ, ಸಹನೆ ಎಲ್ಲ ಕನ್ಸಿಡರ್ ಆಗುತ್ತೆ ಸರ್. ಅಬ್ಬಾ ಅಂದ್ರೆ ನಾವು ಗಂಡಸರು ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂತ ನೇರವಾಗಿ ಹೇಳ್ಬಿಡ್ತೀವಿ. ಅದ್ರ ಹಿಂದೆ ಮಹಿಳೆಯ ಏನೆಲ್ಲ ಶಕ್ತಿಗಳು ಅಡಗಿರುತ್ತೆ ಅನ್ನೋದಕ್ಕೆ ನೀವು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀರಾ. 100% ಸರ್. ಅವತ್ತೇನಾರ ಅವ್ರು ಕೋಪ ಮಾಡ್ಕೊಂಡು, ಸಿಟ್ ಮಾಡ್ಕೊಂಡು, ಜಗಳ ಮಾಡಿ ಅಡ್ಗೆ ಮಾಡಿರ್ಲಿ, ಅದು ಗ್ಯಾರಂಟಿ ಕೆಟ್ಟಿರುತ್ತೆ. ನಿಜವಾಗ್ಲು ಸರ್. ಅದು ಆ ಪ್ರೀತಿ, ವಿಶ್ವಾಸ, ನಗು ಒಂಥರ ಮುಂಚಿನ ಕಾಲದಿಂದ ಇತ್ತಲ್ಲ, ಏನೋ ಅವ್ರಿಗೆ ಬರೋ ಹಾಡುಗಳು ಹೇಳ್ಕೊಂಡು ಮಾಡ್ಕೊಂಡು ಅದನ್ನ ಮಾಡೋರು, ಅದೆಲ್ಲ ಅದ್ರೊಳಗೆ ಬೆರೆತಿರುತ್ತೆ ಅಂತ ದೊಡ್ಡವ್ರು ಹೇಳೋರು, ಅದೆಲ್ಲ ನಿಜ ಸತ್ಯ ಅನ್ಸುತ್ತೆ ಸರ್. ಸರಿ, ನೀವು ಮಾಡಿ ತಿಂದೇ ಇದ್ದಾಗ ಏನಾಗುತ್ತೆ? ತಿಂದೇ ಇದ್ದಾಗ ಬೇಜಾರಾಗತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಹೀಗ್ ಮಾಡಿರ್ತೀವಿ, ತಿಂದೆ ಏನು ರಿಯಾಕ್ಟ್ ಮಾಡದೇ ಇದ್ರೆ ಸ್ವಲ್ಪ ಬೇಜಾರಾಗತ್ತೆ ಸರ್. ಖಂಡಿತ. ಸ್ವಲ್ಪ ಹೊಗಳ್ಬೇಕಾ? ಏನೋ ಒಂದ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಸರ್. ಅಲ್ಲ, ಹೊಗಳ್ಬೇಕಾ ನಿಮಗೆ ಸ್ವಲ್ಪ? ಇಲ್ಲ ಹಂಗೇನಲ್ಲ. ಅಟ್ಲೀಸ್ಟ್ ಹೊಳ್ಳೇಬೇಕು ಅಂತಲ್ಲ. ಒಂದು ಲೆವೆಲ್ ಗೊತ್ತಾಗಿದೆ, ನಾನೇನೋ ಮಾಡ್ತೀನಿ, ಒಂದು ಹಂತಕ್ ಮಾಡ್ತೀನಿ ಅನ್ನೋದು ಗೊತ್ತಿದೆ. ತೀರಾ ಒಂದೊಂದ್ಸಲ ತಿಂದು ಏನು ಹೇಳ್ದೆ ಹೋದಾಗ ಅನ್ಸುತ್ತೆ, ಅದು ಇಷ್ಟು ವರ್ಷ ಆಯ್ತು ಆದ್ರೂ ಹಿಂಗೇನಾ ಅಂತ ಅನ್ಬೋದು. ಬಟ್ ಖಂಡಿತ ಸರ್ ಅನ್ಸುತ್ತೆ. ಜೊತೆಗೆ ಒಂದ್ ಚೂರ್ ತಿನ್ನೋದು 2 ಸ್ಪೂನ್ ಜಾಸ್ತಿ ತಿಂದ್ರೆ ಸಂತೋಷ ಆಗ್ಬಿಡುತ್ತೆ. ಹಾ, ಅದು ಖಂಡಿತ ಸರ್, ಖಂಡಿತ. ಹೌದು. ಬಹಳ ಚೆನ್ನಾಗಿ ಹೇಳಿದೀರ. ತುಂಬಾ ಚೆನ್ನಾಗಿ. ನಮ್ದೊಂದು ವೀಕ್ನೆಸ್ ಸರ್ ಏನಂದ್ರೆ, ಯಾರಾದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಬಡಿಸೋದು, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ನೋದು. ಸೊ ಅದು ಇದಾಗತ್ತೆ ಸರ್, ಖಂಡಿತ. ಮತ್ತು ಅಡಿಗೆ ಮಾಡಿ ಬಡಿಸುವುದಿದೆಯಲ್ಲ, ಎಷ್ಟು ಆನಂದ ಅಲ್ವಾ ಅದು?
ಹೌದು ಸರ್, ಖಂಡಿತ ಹೌದು. ನನ್ಗಂತೂ ಅದು ತುಂಬಾ ಸಂತೋಷದ ವಿಷಯ. ಅಂದ್ರೆ ಆಗಲ್ಲ, ಏನೋ ಒಂದು ಹೆಲ್ತ್ ಇಶ್ಯೂಸ್ ಇರತ್ತೆ, ಅದು ಇದು ಯಾರ ಬರ್ತಾರೆ ಅಂದ್ರೆ ಅದೆಲ್ಲ ಬದಿಗೆ ಒತ್ತು ಬಿಡ್ತೀವಿ, ಅದೆಲ್ಲ ಹೊಟ್ಟೋಗುತ್ತೆ, ಕಾಣೋದೇ ಇಲ್ಲ, ನಮ್ಗೆ ಗೊತ್ತೇ ಆಗಲ್ಲ. ಏನ್ ಸಂಭ್ರಮ, ಎಲ್ಲಾರು ಬಂದ್ರು ಅಂದ್ರೆ ಮಾಡ ಹಾಕೋದು, ಇದ್ ಮಾಡೋದು, ಅದು ಆ ಸಂಭ್ರಮನೇ ಬೇರೆ. ಅದನ್ನ ಮಾಡಿ ಅಯ್ಯೋ ಯಾರ್ ಮಾಡ್ತಾರೆ ಹೋಟ್ಲಿನ್ ತಂದ್ರಾಯ್ತು ಅನ್ನೋರ್ಗೆ ಅರ್ಥ ಆಗಲ್ಲ ಸರ್ ಅದು. ಬಹಳ ಚೆನ್ನಾಗಿ ನೀವು ಮಾತಾಡ್ತಿದ್ರೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಕಣ್ಣು ಮುಂದೆ ಅನಾವರಣ ಆಗುತ್ತೆ. ನಾವು ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ನಾವು ನಿಸ್ಸೀಮರು ಕರ್ನಾಟಕದವರು ಅಲ್ವೇ. ಮನೆಗೆ ಬರುವ ಅತಿಥಿಗಳು ಅವ್ರಿಗೆ ಸ್ವಾಗತ ಮಾಡೋದು, ಆತಿಥ್ಯ ಮಾಡ್ತಕ್ಕಂಥದ್ದು, ಮಾಡಿರೋದನ್ನ ಬಡಿಸೋದು, ಎಂತ ಒಂದು ಸಂಸ್ಕೃತಿ ನಮ್ಮ ಕರ್ನಾಟಕ ಇಡೀ ಭಾರತದ್ದು ಅಲ್ವೇ. ಸೊ ಇಡೀ ಅದರ ಅತಿಥಿ ದೇವೋಭವ ಅನ್ನೋದು ನಮ್ ಇದ್ರೊಳಗೆ ಬೆಳೆಸ್ಬಿಟ್ಟಿರ್ತಾರೆ ಬ್ಲಡ್ ಅಲ್ಲೇ. ಇಡೀ ಇದನ್ನ ನೀವು ಬಹಳ ಚೆನ್ನಾಗಿ ಏನ್ ಸಂಸ್ಕೃತಿ ಅನ್ನೋದನ್ನ ತೋರಿಸ್ಬಿಟ್ಟಿದ್ರಿ. ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ನೀವು ಕರೆ ಮಾಡಿದಕ್ಕೆ ಕಾರ್ಯಕ್ರಮವನ್ನ ನೋಡ್ತಾ ಇರಿ. ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತಿನ ಮಹಾರಾಣಿ ಯಾರು ಅಂತ ಹೇಳಿ ಅವರಿಗೆ ಮಧು ಇನ್ಫೋಟೆಕ್ ಅವರಿಂದ ಕೊಡ್ತಕ್ಕಂಥ ಒಂದು ಸಣ್ಣ ಬಹುಮಾನ, ಪ್ರೋತ್ಸಾಹದಾಯಕ ಬಹುಮಾನವನ್ನ ಕೊಡ್ತೇವೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ, ಯಾರು ಮಾತಾಡ್ತಿರೋದು? ನಾನ್ ಶುಭಾ ಕಿಶೋರ್ ಅಂತ ಸರ್. ನಮಸ್ತೆ ಶುಭಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ, ಸಿದ್ಧಾರ್ಥ ಲೇಔಟ್. ಸಾಂಸ್ಕೃತಿಕ ನಗರಿ ಮೈಸೂರು ಅಂದ ಕೂಡಲೇ ನಮ್ಗೇನೋ ಆನಂದವಾಗತ್ತೆ, ಸಂತೋಷವಾಗತ್ತೆ ಅಲ್ವೇ? ಹೌದು ಹೌದು. ಮೈಸೂರು ಅಂದ ಕೂಡಲೇ ಏನೋ ಹೆಸರಿನಲ್ಲೇ ಏನೋ ಒಂದು ರೋಮಾಂಚನ ಇದೆ, ಆನಂದ ಇದೆ. ಹೌದು. ಏನ್ ಮಾಡ್ತಿದ್ದೀರಿ ನೀವು ಶುಭಾ ಅವರು? ನಾನು ಹೌಸ್ ವೈಫ್ ಆಗಿದ್ದೀನಿ ಸರ್. ವೆರಿ ಗುಡ್ ವೆರಿ ಗುಡ್. ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಾನು, ಮನೆಯವರು, ಮಗಳು, ನಮ್ಮ ಅತ್ತೆ. ಓಹೋ, ಅತ್ತೆ ಜೊತೆಲಿ ಇದ್ದೀರಾ? ಇವತ್ತು ಬಹಳ ಕಷ್ಟ, ಅತ್ತೆಯವ್ರ ಜೊತೆಲಿ ನಾವು ಇದೀವಿ ಅಂದ್ರೆ ಸಂತೋಷ ಅದು ಅಲ್ವೇ? ಅವ್ರ ಜೊತೆಲಿ ಇದ್ದೀವಿ ನಾವು, ಹಿರಿಯರ ಜೊತೆಲಿ ಇದ್ದೀವಿ ನಾವು. ಹಿರಿಯರನ್ನ ಕರ್ಕೊಂಡು ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥ ಕಾಲ ಬಂದ್ಬಿಟ್ಟಿದೆ. ಮದುವೆ ಆಗ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿ ವೇಸ್ಟ್ ಇದೆಯಾ ಅಂತ ಕೇಳ್ತಾರಂತೆ. ವೇಸ್ಟೇಜ್ ಅಂತಂದ್ರೆ ಹಿರಿಯರಿದ್ದಾರ ಅಂತ, ಅವ್ರನ್ನ ತಗೊಂಡೋಗಿ ಬಿಸಾಕಿ ನಾನು ಮದುವೆ ಆಗ್ತೀನಿ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಹೌದು, ಬಂದಿದೆ ಬಂದಿದೆ. ಅದು ಕೇಳಿದ್ದು ನಾನು ಯಾರೋ ಕಡೆಯಿಂದ ಕೇಳಿದ್ದು. ಅಂತ ವಾತಾವರಣ ಇದೆ. ತುಂಬಾ ಸಂತೋಷ, ನೀವು ಜೊತೆಯಲ್ಲಿದ್ದೀರಿ, ಒಟ್ಟಿಗೆ ಜೀವನ ಮಾಡ್ತಿದ್ದೀರಿ, ಬಹಳ ಸಂತೋಷ. ಮಹಾರಾಣಿಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಡಿಗೆಯ ಬಗ್ಗೆ ಕೇಳಲ್ಲ, ಓಕೆನಾ? ಆದ್ರೆ ಸ್ವಲ್ಪ ಬದಲಾವಣೆ ಆಗಿದೆ. ಏನಪ್ಪ ಬದಲಾವಣೆ ಅಂದ್ರೆ, ನೀವು ಒಂದು 5 ಜನ ಇದ್ದೀರಲ್ಲ ಮನೆಯಲ್ಲಿ? ಹೌದು, 5 ಅಂತ ಇಟ್ಕೊಳ್ಳಿ. 5 ಜನ, ಒಬ್ಬರ ಅತಿಥಿ ಯಾರೋ ಬರ್ತಾರೆ. 5 ಜನರಿಗೆ 1 ತಿಂಗಳಿಗೆ ನೀವು ಸಂಸಾರ ನಿಭಾಯಿಸೋದಕ್ಕೆ ಏನೆಲ್ಲ ದಿನಸಿಯನ್ನ ಬಳಸುತ್ತೀರಿ, ಮುಖ್ಯವಾದ ದಿನಸಿಗಳು ಯಾವ್ಯಾವುದು, ಮತ್ತು ಎಷ್ಟು ಬಡ್ಜೆಟ್ ನಿಮಗೆ ಬೇಕಾಗತ್ತೆ ಅಂತಕ್ಕಂಥದ್ದನ್ನು ನೀವು ನಮಗೆ ತಿಳಿಸಬೇಕು. ನೋಡೋಣ, ನಾವು ಒಂದು ಬಡ್ಜೆಟ್ ಇಟ್ಕೊಂಡಿದೀವಿ 5 ಜನರ ಈ ಒಂದು ಸಂಸಾರ ನಿವಾರಣೆ ಮಾಡೋಕ್ಕೆ, ಸಾಧಾರಣ ಮಟ್ಟದ ಒಂದು ಒಳ್ಳೆಯ ಇದನ್ನ ಮಾಡೋದಕ್ಕೆ ಇಷ್ಟು ಬಡ್ಜೆಟ್ ಬೇಕಾಗತ್ತೆ ಅಂತ. ಅದರ ಸಮೀಪ ಬಂದರೆ ಮತ್ತು ಆ ಪದಾರ್ಥಗಳನ್ನ ಬಳಸ್ಕೊಂಡು ಇಷ್ಟು ನನಗೆ ಬೇಕಾಗತ್ತೆ ಅಂತ ನೀವು ಅಂದುಕೊಂಡ್ರೆ ಕೊನೆಯಲ್ಲಿ ವಿಜೇತರು ಯಾರು ಅಂತ ಹೇಳ್ತೇವೆ. ಹೇಳಿದ ಅರ್ಥ ಆಯ್ತಾ? 5 ಮಂದಿಯ ನಿಮ್ಮ ಸಂಸಾರದ ನಿರ್ವಹಣೆಗೆ ನೀವು ಬಳಸುವಂತಹ ಪ್ರಮುಖವಾದ ದಿನಸಿಗಳು ಮಾತ್ರ. ಶಾಂಪೂ, ಸೋಪು, ಇದು ಅವೆಲ್ಲ ಇಲ್ಲ. ನೋ ಟಾಯ್ಲೆಟ್ ಐಟಮ್ಸ್, ಬರೀ ಅಡಿಗೆ ಮನೆಯ ದಿನಸಿಗಳು, ಅಕ್ಕಿ, ಬೇಳೆ, ಎಣ್ಣೆ, ಅದು ಇದು ಏನೋ ಇರುತ್ತೆ ಅವೆಲ್ಲ. ಎಲ್ಲ ಇಷ್ಟು ಬೇಕಾಗತ್ತೆ ನನಗೆ 5 kg ಅದೆಲ್ಲ ಹೇಳ್ಬಿಟ್ಟು ಇದಕ್ಕೆ ಬಡ್ಜೆಟ್ ನನಗೆ ಇಷ್ಟು ಬೇಕಾಗತ್ತೆ ಅಂತ ನೀವು ಅಂದರೆ, ಇನ್ನೊಬ್ರು ಅದೇ ವಿಚಾರವನ್ನ ಮಾತಾಡ್ತಾ ಅವರೆಷ್ಟು ಬಡ್ಜೆಟ್ ಕೊಡ್ತಾರೆ. ಯಾಕೆಂದ್ರೆ ಇವತ್ತು ನಾವೇನಾಗಿದೆ ಅಂತಂದ್ರೆ, ಕೈಯಲ್ಲಿ ಮೊಬೈಲ್ ಇದೆ, ನಾವು ಅಂಗಡಿಗೆ ಹೋಗೋದು ಬರ್ತ್ಬಿಟ್ಟಿದೀವಿ, ಬೆಲೆ ಎಷ್ಟು ಅಂತ ಕೇಳೋದಿಲ್ಲ. ಅಲ್ಲಲ್ಲ, ಅದಾಗೋಗಿದೆ ಈಗ. ಅದೇನೋ ಬ್ಲಿಂಕಿಟ್ಟು ಗಿಂಕಿಟ್ಟು ಹಿಂಗ್ ಹೊಡಿತಾರೆ, ತಂದಾಕ್ತಾರೆ, ಆ ತರದ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ನಮಗೆ ಬಡ್ಜೆಟ್ ಕೈ ಮೀರಿ ಹೋಗ್ತಾ ಇದೆ ಮನೆಗಳಲ್ಲಿ ಅಲ್ವಾ? ಸೊ ನಾವು ಎಷ್ಟಿದೆ, ಅಕ್ಕಿ ಎಷ್ಟು, ಬೇಳೆ ಎಷ್ಟು ಅಂತ ಕೇಳಿದ್ರೆ ನಮ್ಗೇನಾಗುತ್ತೆ, ಯಾವ ಮಿತಿಯಲ್ಲಿ ಸಂಸಾರ ನಿಭಾಯಿಸಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ? ಅದು ಎಲ್ಲ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ. ಇದನ್ನ ನಾವು ಕೊಳ್ಳು ಬಾಕತನ ಅಂತ ಹೇಳ್ತಾ ಇದ್ವಿ, ಕನ್ಸ್ಯೂಮರಿಸಂ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಾವು ಮಾಲ್ಗೆ ಹೋಗ್ತೀವಿ, ಮಾಲ್ ಅಂತಕ್ಕಂಥದ್ದು ಅದು ನಮ್ಮ ಆಕರ್ಷಣೆ. ನಮ್ಮನ್ನ ಅದು ತಗೋ, ಇದು ತಗೋ, ಇದು ತಗೋ. ನಾವು 5,000 ರೂಪಾಯಿ ತಗೋಬೇಕು ಅಂತ ಹೋದ್ರೆ 15,000 ರೂಪಾಯಿ ತಗೊಂಡ್ಬಂದಿರ್ತೀವಿ, ಇರೋದನ್ನ ತುಂಬ್ಕೊಂಡ್ ಬರ್ತೀವಿ. ಸೊ ಇದು ಎಲ್ಲೋ ಒಂದ್ ಕಡೆ ಯಜಮಾನರ ಕಿಸೆಗೆ ಭಾರವಾಗುತ್ತೆ. ಮತ್ತೆ ನಾವು ಮಿಡಲ್ ಕ್ಲಾಸ್ ಪೀಪಲ್, ನಾವು ಅಂತ ಕಡೆ ಹೋಗೋದೇ ಕಮ್ಮಿ ಮಾಡ್ತೀವಿ. ಆಕ್ಚುಲಿ ನಮ್ ಬಜೆಟ್ ಏನಿದೆ ಅಲ್ಲಿಗೆ ಹೋಗ್ತೀವಿ ನಾವು ಹೊರತು.
ಅಲ್ಲ ಹೋಗ್ಬೇಕು ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ನಮ್ಮ ಬಜೆಟ್ ಏನಿದೆ ಆ ಮಿತಿಯಲ್ಲಿ ಏನೇನ್ ತರಬಹುದು ಅಂತಕ್ಕಂಥದ್ದನ್ನ, ಯಾಕೆ ತುಂಬಾ ಆಫರ್ಗಳೆಲ್ಲ ಸಿಗುತ್ತೆ, ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಮಾಡುವಂತದ್ದು ವಾತಾವರಣ ನಿರ್ಮಾಣ ಆಗ್ಬೇಕು. ಮುಂಚೆ ಎಲ್ಲ ಇತ್ತು, ಶೆಟ್ಟಂಗಡಿಗೆ ಹೋಗಿ ಪಟ್ಟಿ ಕೊಟ್ಟು ತುಂಬಿಸ್ಕೊಂಡ್ ಬರ್ತಾ ಇದ್ವಿ ಅಲ್ವೇ? ಯಾರ ಮನೆ ಮೈಸೂರಲ್ಲೂ ಈಗಿದೆ, ಮೈಸೂರಲ್ಲಿ ಇದೆ, ಈಗ ಸುಮಾರು ಕಡೆ ಇದೆ ಆಕ್ಚುಲಿ ಮೈಸೂರಲ್ಲಿ. ಬೆಂಗಳೂರಲ್ಲೆಲ್ಲ ಚೇಂಜ್ ಆಗಿದೆ ಅನ್ಸುತ್ತೆ. ಓಕೆ, ಮೈಸೂರಲ್ಲಿ ಎಲ್ಲಾ ಕಡೆ ಇದೆ. ಅಂದ್ರೆ ಏನಾಗಿದೆ, ತುಂಬಾ ಸುಲಭ ಆಗ್ಬಿಟ್ಟಿದೆ. ಯಾಕೆ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, ಯಾಕಲ್ಲಿ ನಿಂತ್ಕೊಳ್ಬೇಕು, ಯಾಕೆ ವೇಟ್ ಮಾಡ್ಬೇಕು, ಫೋನ್ ಇದೆ ತಗೊಂಡ್ ಹಿಂಗಂದ್ರೆ 30 ನಿಮಿಷದಲ್ಲಿ 15 ನಿಮಿಷದಲ್ಲಿ ಮನೆ ಬಾಗಿಲಿಗೆ ತಂದು ಇಟ್ಟು ಹೋಗ್ತಾರೆ. ಹಾಲು, ಕೊತ್ತಂಬರಿ, ಕರಬೇವನ್ನು ಕೂಡ ನಾವು ಮೊಬೈಲ್ ಬಳಕೆ ಮಾಡಿ ತರಿಸಿಕೊಳ್ಳುವ ವಾತಾವರಣ ಬಂದಿದೆ. ಹೌದು ಹೌದು ಹೌದು. ಕೇವಲ ಒಂದು ಕಟ್ಟು ಸೊಪ್ಪು ಬೇಕು ಅಂತ ಕೂಡ ತಂದು ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ವ್ಯವಸ್ಥೆಗಳಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆನಂದ ಇದೆಯಲ್ಲ, ನಾವು ಹೋಗಿ ನಮ್ಗೆ ಬೇಕಾದ್ದನ್ನ ಕೇಳಿ ಪಡೆದು, ಮುಂಚೆ ಚೆಕ್ ಮಾಡೋರು ಅಕ್ಕಿ ಯಾವುದು, ಈ ಬೆಲೆ ಏನು ಇದೆ ಕೇಳಿ ಎಲ್ಲ ತೇಳಿ ಇವೆಲ್ಲ ಹೊರಟೋಗಿದೆ. ಅದಕ್ಕೋಸ್ಕರವಾಗಿ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನೀವು 5 ಮಂದಿಯ ನಿಮ್ಮ ಕುಟುಂಬದ ಸದಸ್ಯರಿಗೆ ಒಂದು ತಿಂಗಳಿಗೆ ಬೇಕಾಗುವ ದವಸ ಧಾನ್ಯಗಳು, ದಿನಸಿಗಳು ಏನು ಅನ್ನುವುದರ ಪಟ್ಟಿ ಕೊಡಬೇಕು. ಬಡ್ಜೆಟ್ ಇಷ್ಟಾಗತ್ತೆ ಅಂತ ಹೇಳ್ಬೇಕು. ನಿಮ್ಮ ಸಮಯ ಈಗ ಪ್ರಾರಂಭ. ಅಕ್ಕಿ ಒಂದು 15 kg ವರೆಗೂ ಆದ್ರೆ ಆಗತ್ತೆ ನಮ್ಮನೇಲಿ. ಯಾಕಂದ್ರೆ ನಮ್ಮನೇಲಿ ಮಧ್ಯಾಹ್ನದ ಹೊತ್ತು ಬರೀ ರೈಸ್ ಒಂದ್ ಪಲ್ಯ ಮಾಡ್ತೀವಿ ಹೊರತು, ಅದಕ್ಕೆ ನಮ್ಗೆ ಅದು ಕಮ್ಮಿ ಆಗುತ್ತೆ. ರಾತ್ರಿಗೆ ಚಪಾತಿ ಜೊತೆ ಏನೋ ಗ್ರೇವಿ ಆತರ ಏನಾದ್ರು ಮಾಡ್ತೀವಿ. ಸೊ ನಮ್ಗೆ ಅಕ್ಕಿ ಒಂದ್ 15 kg ಆದ್ರೆ ಸಾಕು. ಕೆಂಪಕ್ಕಿ ಅಂತ ರಾಜಮುಡಿ ಇಲ್ಲ ಇದು ಬರುತ್ತಲ್ಲ, ಅದು ಒಂದ್ 5 kg ಅಂತ ತಗೊಂತೀವಿ. ಅದು ಮಧ್ಯಾಹ್ನದ ಹೊತ್ತು ಸೇವಿಸ್ತೀವಿ. ಇನ್ ಬೇಳೆ ಕಾಳುಗಳು ಎಲ್ಲ 1 kg ತಗೋತೀವಿ. ಸಾಂಬಾರ್ ಮಾಡೋದು ತುಂಬಾ ಕಮ್ಮಿ ನಾವು. ಸೊ ತರಕಾರಿಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ. ವೆರಿ ಗುಡ್. ಅದ್ರಿಂದ ಅದೆಲ್ಲ 1 kg. ಬೇರೆದೆಲ್ಲ ಅಂದ್ರೆ ಈಗ ಸಾಂಬಾರ್ ಪದಾರ್ಥಗಳು ಅಂದ್ರೆ ನಾವೇ ಪುಡಿ ಮಾಡ್ಕೊಳ್ಳೋದ್ರಿಂದ ಮಾಡೋ ತಿಂಗಳು ಅದು ಎಕ್ಸ್ಟ್ರಾ ಬರ್ಕೊಂತೀವಿ. 1.5 kg ಆತರ ಬರ್ಕೋತೀವಿ. ಧನಿಯಾ ಯಾವಾಗ್ಲೂ ಏನ್ ಬಳಸಲ್ಲ ಅದನ್ನೆಲ್ಲ. ಸೊ ಈ ಪುಡಿಗಳು, ಬಿಸಿಬೇಳೆ ಬಾತ್ ಪುಡಿ, ವಾಂಗಿಬಾತ್ ಪುಡಿ ಅವೆಲ್ಲ ಮಾಡ್ಕೊಳ್ಳೋದ್ರಿಂದ ಅದ್ ಯಾವಾಗ ಮಾಡ್ತೀವಿ ಅವಾಗ ಎಕ್ಸ್ಟ್ರಾ ಬರ್ಕೊಂತೀವಿ. ಅದ್ ಬಿಟ್ರೆ ಅದೆಲ್ಲ 1 kg ಅಂತ ಇರುತ್ತೆ ಮನೇಲಿ. ವೆರಿ ಗುಡ್, ವೆರಿ ಗುಡ್. ಈ ಬೇಳೆ ಕಾಳುಗಳೆಲ್ಲ 1 kg ಅಂತ ಬರ್ಕೋತೀವಿ. ಹಬ್ಬಗಳಲ್ಲಿ ಒಂದ್ ಎಕ್ಸ್ಟ್ರಾ ಅರ್ಧ 1 kg ಎಕ್ಸ್ಟ್ರಾನೇ ಬರಿತೀವಿ. ಯಾರು ನೆಂಟರು ಬರೋರು ಇರ್ತಾರೆ, ಫ್ರೆಂಡ್ಸ್ ಬರೋರು ಇರ್ತಾರೆ. ಈ ತರ ಆಗಿ ತಿಂಗಳಿಗೆ ಹಬ್ಬ ಅಂದ್ರೆ ಒಂದ್ 4-5 ಸಾವಿರದಲ್ಲಿ ಆಗುತ್ತೆ ಸರ್ ಇದು ದಿನಸಿ. ಇನ್ನೇನು ಹೇಳಿಲ್ವಾ? ಹುಣಸೆ, ಉಪ್ಪು, ಎಲ್ಲ ಸೇರೇನೆ ಆಕ್ಚುಲಿ. ಎಣ್ಣೆ ಎಲ್ಲ ಸೇರೇ ಇರುತ್ತೆ. ಒಂದ್ 5,000ದವರೆಗೂ ಆಗತ್ತೆ ಸರ್, ಅಷ್ಟೇ ಆಗೋದು. ಆಯ್ತು, ನೀವು ಪಟ್ಟಿ ಹೇಳ್ಬೇಕಾಗಿತ್ತು. ನೀವೀಗ ಅಕ್ಕಿ ಹೇಳಿದ್ರಿ, ಬೇಳೆ ಆದ್ಮೇಲೆ ಎಣ್ಣೆ ಬೇಕಾಗತ್ತೆ ನನಗೆ. ನಾನು ಇಂತ ಎಣ್ಣೆ ಒಂದ್ 3 ಲೀಟರ್, ಎಣ್ಣೆ ಒಂದ್ 3 ಲೀಟರ್ಸ್ ಬೇಕಾಗುತ್ತೆ. ತುಪ್ಪ 1 ಲೀಟರ್ ಬೇಕಾಗುತ್ತೆ. ತುಪ್ಪ ಬೇಡವಾ? ತುಪ್ಪ ಬೇಕು, 1 ಲೀಟರ್ ಬೇಕಾಗುತ್ತೆ. 1 ಲೀಟರ್ ತುಪ್ಪ ಬೇಕು. ವೆರಿ ಗುಡ್. ಆಮೇಲೆ ಈ ಸಾಂಬಾರ್ ಪದಾರ್ಥಗಳೆಲ್ಲ 100 ಗ್ರಾಮ್ ಏನಿರುತ್ತೆ, ಜೀರಿಗೆ, ಮೆಣಸು, ಅದೆಲ್ಲ ಸಾಂಬಾರ್ ಪುಡಿ, ಅದೇ ಪುಡಿ ಮಾಡ್ಬೇಕಾದ್ರೆ ಮಾಡ್ಕೊಂಡ್ ಬಿಟ್ಟಿರ್ತೀವಲ್ಲ. ಮೆಣಸಿನಕಾಯಿ, ಹುಣಸೆ ಹಣ್ಣು, ಮೆಣಸಿನಕಾಯಿ ಮಾಡ್ಬೇಕಾರೆ ಒಂದ್ 1 kg ಅಷ್ಟು ತರಿಸ್ತೀವಿ. ಅರ್ಧ 1 kg ಅಷ್ಟು ತರಿಸ್ತೀವಿ. ಅದೇ ಧನ್ಯ ಎಲ್ಲಾನು ಅಷ್ಟೇ 1 kg. ಬೇಳೆಗಳೆಲ್ಲ ಹೇಳಿದ್ನಲ್ಲ 1 kg ಆತರ ತಂದು ಆಮೇಲೆ ಖಾಲಿ ಆದ್ರೆ ತರ್ಸ್ಕೊಳ್ಳೋದು, ಇಲ್ಲ ನೆಕ್ಸ್ಟ್ ಮಂತೆ ಅದು ಹೋಗೋದು. ಓಕೆ. ಹುಣಸೆ ಹಣ್ಣು ಎಷ್ಟು ಬೇಕಾಗತ್ತೆ ನಿಮ್ ತಿಂಗಳಿಗೆ? ಹುಣಸೆ ಹಣ್ಣು, ಹುಣಸೆ ಹಣ್ಣು ನೋಡ್ಕೊಂಡು ನಾವು ಸರ್ ಸಾಂಬಾರ್ ಮಾಡದೇ ಇರೋದ್ರಿಂದ ಹುಣಸೆ ಹಣ್ಣು ಅಷ್ಟು ಬಳಕೆ ಆಗಲ್ಲ ನಮ್ಗೆ. ಟೊಮೆಟೊ ಕಮ್ಮಿ ಇದ್ದಾಗ ಹುಣಸೆ ಹಣ್ಣು ಹಾಕೋತೀವಿ. ಹುಣಸೆ ಹಣ್ಣು ಜಾಸ್ತಿ ಬಳಸಲ್ಲ. ಟೊಮೆಟೊ ಜಾಸ್ತಿ ಆದ್ರೆ ಹುಣಸೆ ಹಣ್ಣು ಬಳಸ್ತೀವಿ. ಆತರ ಮಾಡ್ಕೊಂತೀವಿ. ಬಹಳ ಬುದ್ಧಿವಂತರಿದ್ದೀರಿ ನೀವು. ಬಹಳ ನೀವು ನೋಡಿ ಹೇಗೆ ಸಂಸಾರ ನಿಭಾಯಿಸಿರೋ ಲಕ್ಷಣಗಳು ನಮಗೆ ಅರ್ಥ ಆಗ್ತಾ ಇದೆ. ಎಷ್ಟು ನಾಜೂಕಾಗಿ ಜೀವನವನ್ನ ಮಾಡದ ವಿದ್ಯೆ ನಿಮ್ಗೆ ಗೊತ್ತಾಗಿದೆ. ಅದೇ ಕೆಂಪಕ್ಕಿ ಅದು ಫೈಬರ್ ಜಾಸ್ತಿ ಅಲ್ವಾ ಕೆಂಪಕ್ಕಿನಲ್ಲಿ. ಆಮೇಲೆ ಮೊಸರು ಇಲ್ಲ, ಈಗ ಈ ಸೀಸನ್ ಅಲ್ಲಿ ಮಜ್ಜಿಗೆ ಬಳಸ್ತೀವಿ. ರಾಗಿ, ಜೋಳ, ಗೋಧಿ, ರಾಗಿ ಹಿಟ್ಟು, ರಾಗಿ 1 kg ತರಿಸ್ತೀನಿ. ಅಂದ್ರೆ ನಾನು ಗಂಜಿ ಮಾಡ್ತೀನಿ ಸರ್. ರಾಗಿ ಮುದ್ದೆ ನಮ್ಮ ಮನೇಲಿ ತಿನ್ನಲ್ಲ. ನಾನು ಎಲ್ಲಾ ಧಾನ್ಯಗಳನ್ನು ಹಾಕಿ, ಸಿರಿಧಾನ್ಯ ಎಲ್ಲಾ ಹಾಕಿ ಗಂಜಿ ಮಾಡ್ತೀನಿ. ಎಲ್ಲ ಹಾಕಿ ಡೈಲಿ ಅದೊಂದೊಂದ್ ಲೋಟ ಕುಡಿತೀವಿ ನಮ್ಮ ಮನೆಯಲ್ಲಿ. ಸೊ ಸ್ವಲ್ಪ ರಾಗಿ ಮುದ್ದೆ ಕಮ್ಮಿ. ಅದ್ ಬಿಟ್ರೆ ಅಕ್ಕಿ ರೊಟ್ಟಿ ಮಾಡ್ಕೊಂತೀನಿ. ಅದು 1 kg ತಂದು ಬಿಡ್ಸ್ಕೊಂಡಿರ್ತೀನಿ, ದೋಸೆ ಅಕ್ಕಿ ತಂದು.
ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ, ಅದು ಒಂದೊಂದ್ ಕೆಜಿ ತರ್ತೀನಿ ತಿಂಗಳಿಗೆ. ಅದು ಖಾಲಿ ಆದಂಗೆ ಇದ್ ಮಾಡ್ಕೊಳ್ಳೋದು. ಈ ತರ ಸರ್. ಉಪ್ಪಿಟ್ಟು ಗಿಪ್ಪಿಟ್ಟು ಏನ್ ಮಾಡೋದಿಲ್ವೋ? ರವೆ ಗಿವೆ ಏನ್ ಬೇಡ? ಮಾಡ್ತೀವಿ ಎಲ್ಲ ಸರ್. ಯಾವಾಗ್ಲೇ ಹೇಳದ್ನಲ್ಲ, ಎಲ್ಲ ಒಂದೊಂದ್ ಕೆಜಿ. ಅದೇ ನಾನು ಹೇಳಿದ ದಿನಸಿ ಪಟ್ಟಿ ಹೇಳಿ ಅಂದ್ರೆ ನಾನು ನಿಮಗೆ ಪಟ್ಟಿ ರವೆ ಬೇಕು ನನಗೆ. ರವೆ 1 ಕೆಜಿ ಬೇಕು. ರವೆ 1 ಕೆಜಿ ಬೇಕು. ಓಕೆ. ಗೋಧಿ 1-2 ಕೆಜಿ ಬೇಕು. ಓಕೆ. ಗೋಧಿ ತರ್ತೀರಾ, ಗೋಧಿ ಹಿಟ್ಟು ತರ್ತೀರಾ? ಇಲ್ಲ, ಗೋಧಿ ತಂದು ಮಾಡ್ತೀನಿ. ಜವೆ ಗೋಧಿ ತಗೊಂಡ್ಬರ್ತೀನಿ ಒಂದೊಂದ್ಸರಿ. ಅದೇ ರೇಟ್ ನೋಡ್ಕೊಂಡು ಇದ್ ಮಾಡೋದು ಸರ್. ಅವೆಲ್ಲ ಶಾವಿಗೆ ಅದೇನ್ ಬಳಸಲ್ಲ? ಶಾವ್ಗೆ ಅದು 1 ಕೆಜಿ ಬೇಕು. ಒಂದೊಂದ್ಸರಿ ಅಕ್ಕಿ ಶಾವ್ಗೆ ಮಾಡ್ತೀವಿ, ಒಂದೊಂದ್ಸರಿ ರವೆದ್ ಮಾಡ್ತೀವಿ. ಕಾಫಿ ಟೀ ಏನ್ ಕುಡಿಯಲ್ವ ನೀವು? ಕಾಫಿ ಟೀ ಇಲ್ಲ, ಕಮ್ಮಿ. ಅಂದ್ರೆ ನಿಮ್ ಮನೇಲಿ ಕಾಫಿ ಪುಡಿ ಬಳಸೋದೇ ಇಲ್ಲ? ಟೀ ಮಾತ್ರ. ಟೀ 1/2 ಕೆಜಿ ಬೇಕು ತಿಂಗಳಿಗೆ. ಮತ್ತೆ ಅವೆಲ್ಲ ಬಡ್ಜೆಟ್ ಬಿಟ್ಟಲ್ಲ ನೀವು ಅದೆಲ್ಲ? ಅವೆಲ್ಲ ಪದಾರ್ಥಗಳು ಅದೇ ಸಕ್ಕರೆ ಅಂದ್ರೆ ಬ್ರೌನ್ ಶುಗರ್ ಜಾಸ್ತಿ ಸ್ವಲ್ಪ. ಓಕೆ. ಅದು ಕಮ್ಮಿನೇ. ಕೊಬ್ಬರಿ ಬೇಡವಾ? ಕೊಬ್ಬರಿ ಏನ್ ಬೇಡ? ಕೊಬ್ಬರಿ ಇಲ್ಲ, ಕಮ್ಮಿನೇ. ಕೊಬ್ಬರಿ ಮಾತ್ರ. ತೆಂಗಿನಕಾಯಿ ಅದು ನಾನ್ ಹೇಳದ್ನಲ್ಲ ಸರ್, ಸಾಂಬಾರ್ ಮಾಡದೇ ಇರೋದ್ರಿಂದ ತೆಂಗಿನಕಾಯಿ ಕಮ್ಮಿ. ಸೊ ಒಟ್ಟು ತಿಂಗಳ ನಿಮ್ಮ ಬಡ್ಜೆಟ್ 5,000 ರೂಪಾಯಿ ಸಾಕಾ? ಸಾಕು. ಅಂದ್ರೆ ಧಾರಾಳವಾಗಿ ಖರ್ಚು ಮಾಡ್ತಿರೋ, ಹಿಡಿತದಲ್ಲಿ ಖರ್ಚು ಮಾಡ್ತಿರೋ? ಇಲ್ಲ, ನಮ್ಮನೇಲಿ ಫುಡ್ ಆತರ ಏನಿಲ್ಲ. ಏನ್ ಇಷ್ಟ ಅದನ್ನ ಮಾಡ್ಕೊಡೋದು ಅವೆಲ್ಲ ಇದೆ. ಬಟ್ ಮಧ್ಯ ಒಂದ್ ಚೂರ್ ಖರ್ಚು ಆಗುತ್ತೆ, ಅದ್ ಬಿಟ್ಟು. ಯಾಕಂದ್ರೆ ಹಣ್ಣು ತರಕಾರಿ ಇವೆಲ್ಲ ಮಧ್ಯ ಖರ್ಚು ಆಗೇ ಆಗುತ್ತೆ, ದಿನಸಿ ಬಿಟ್ಟು. ಅಂದರೆ ನೀವು 5 ಜನರ ಸಂಸಾರ ನಿಭಾವಣೆ ಮಾಡೋದಕ್ಕೆ ನಿಮಗೆ 5,000 ರೂಪಾಯಿಗಳ ಒಂದು ಮಿನಿಮಮ್ ಬಡ್ಜೆಟ್ ಬೇಕು ಅಂತ ನೀವು ಹೇಳಿದ್ದೀರಿ ಅಲ್ವಾ? ಪದಾರ್ಥಗಳ ಅಂಗಡಿ ಎಲ್ಲಿ ಚೂಸ್ ಮಾಡ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಎಲ್ಲಿ ಯಾವ ಅಂಗಡಿಲಿ ಎಷ್ಟು ರೇಟ್ ಇರುತ್ತೆ ಕಂಪೇರ್ ಮಾಡಿ ತಗೊಂತೀವಿ. ವೆರಿ ಗುಡ್. ಈ ತರ ಎಲ್ಲ ಇರುತ್ತೆ ಸರ್. ತುಂಬಾ ಸಂತೋಷ, ಬಹಳ ಚೆನ್ನಾಗಿ ಮಾತಾಡಿದ್ದೀರಾ. ಮತ್ತು ನಿಮ್ಮ ಮಾತಿನಲ್ಲಿ ಸಂಸಾರ ನಿಭಾವಣೆ ಮಾಡುವಂತಹ ಆ ಬುದ್ಧಿವಂತಿಕೆ ಇದೆ, ಚಾಕಚಕ್ಯತೆ ಇದೆ. ಮಹಿಳೆಗೆ ಬಹಳ ಮುಖ್ಯ ಅದು. ದುಡ್ಡಿದೆ, ಯಜಮಾನರದ್ದು ದುಡ್ಡಿದೆ, ದುಡಿತಾರೆ, ಅಲ್ಲಿ ತರ್ಸೋಣ ಇಲ್ಲಿ ತರ್ಸೋಣ ಅಂತಂದರೆ ಆಯಿತಾ, ಗಂಡಂದ್ರು ದಿವಾಳಿ ಆಗಿಬಿಡ್ತಾರೆ. ಆದರೆ ನೀವು ಇದಿರಲ್ಲ, ನೀವು ಭಾಳ ಯೋಚನೆ ಮಾಡಿ ಹುಣಸೆಹಣ್ಣು ಬದಲು ಏನು ಬಳಸ್ಬೋದು, ಅದ್ರ ಬದಲು ಏನು ಆ ಥರ ಒಂದು ಆಲ್ಟರ್ನೇಟಿವ್ ಇಟ್ಕೊಂಡು ಎಲ್ಲೂ ರಾಜಿ ಆಗದಂಗೆ, ಕಾಂಪ್ರಮೈಸ್ ಆಗದ ಹಾಗೆ, ರುಚಿಯಲ್ಲಿ ರಾಜಿ ಆಗದಂಗೆ, ಅಡುಗೆಯಲ್ಲಿ ರಾಜಿ ಆಗದಂಗೆ, ಬಗೆ ಬಗೆಯ ತಿಂಡಿ ಮಾಡೋದಕ್ಕೆ ಏನು ಬೇಕು ಅಂತಕ್ಕಂಥದ್ದಕ್ಕೆ 5,000 ರೂಪಾಯಿ ಬೇಕು ಅಂತ ಹೇಳ್ತೀವಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಎಲ್ಲಿಂದ? ಕೊಪ್ಪಳ. ಸ್ವಲ್ಪ ನೀವು ಟಿವಿಯಿಂದ ಚೂರು ದೂರ ಬಂದು ಮಾತಾಡಿ. ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಗಾಯತ್ರಿ ಅಂತ ಸರ್. ಓಕೆ. ಏನಮ್ಮ ಗಾಯತ್ರಿ, ಏನ್ ಮಾಡ್ತಿದ್ದೀರಿ ತಾವು? ಗೃಹಿಣಿಯೋ, ವಿದ್ಯಾರ್ಥಿ? ನಾವು ಸೆಕೆಂಡ್ ಇಯರ್ ಓದ್ತಾ ಇದೀವಿ ಸರ್. ಓದ್ತಾ ಇದ್ದೀರಿ? PUC ಎಕ್ಸಾಮ್ ಆಯ್ತಾ? ಎಕ್ಸಾಮ್ ನಾಳೆ ಒಂದಿದೆ ಸರ್. ಹೇಗ್ ಮಾಡ್ತಿದ್ದೀರಾ? ಸರ್. ಹೇಗ್ ಮಾಡ್ತಿದ್ದೀರಿ? ಚೆನ್ನಾಗಿ ಮಾಡ್ತಿದ್ದೀರಾ? ಸರ್, ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ಓಕೆ. ಬಿಸಿಲು ಜೋರಾಗಿದೆಯಾ? ಸರ್. ಬೇಸಿಗೆ ಬಿಸಿಲು? ಸರ್, ನಮ್ಮ ಕಡೆ ಎಲ್ಲ ಗುಡ್ಡ ಇರೋದ್ರಲ್ಲಿದ್ದ ಬಿಸಿಲು ಜಾಸ್ತಿ ಸರ್. ಕೊಪ್ಪಳ ಅಂತಂದ್ರೆ ಬಿಸಿ ಜಗ ಅಂತಿರುತ್ತೆ. ಸರ್. ನಿಮ್ಮ ಕೊಪ್ಪಳದ ವಿಶೇಷ ಏನು? ನಮ್ಮ ಕೊಪ್ಪಳದಲ್ಲಿ ಗವಿಮಠ ಕಾಣ್ಬೋದು ಸರ್. ಹೌದು. ಆಮೇಲೆ ಕೋಟೆ ಇದೆ ಸರ್, ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತಂದ್ರೆ ದಕ್ಷಿಣದ ಕುಂಭ ಅಂತ, ದಕ್ಷಿಣ ಭಾರತದ ಕುಂಭಮೇಳ, ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. ಅಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಕ್ಕಂಥ ಗವಿಸಿದ್ದೇಶ್ವರ ಜಾತ್ರೆ. ಸರಿ, ಇವತ್ತು ಕಾರ್ಯಕ್ರಮದಲ್ಲಿ ನೀವು, ನಿಮಗೆಲ್ಲ ಗೊತ್ತೇ ಇರುತ್ತೆ, ನೀವೆಲ್ಲ ಹೆಚ್ಚು ಅನ್ನ ತಿಂತಕ್ಕಂಥವ್ರು. ಈಗ ಅನ್ನದಿಂದ ಮಾಡ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳ ಪಟ್ಟಿ ಹೇಳ್ಬೇಕು. ನೀವು ಹೇಳ್ತೀರಾ? ಹೇಳಿ, ಶುರು ಮಾಡಿ. ವಾಂಗಿಬಾತ್, ಚಿತ್ರಾನ್ನ, ಪಲಾವ್, ತಾಳಿಪಟ್ಟು, ಮೊಸರನ್ನ, ಬಿಸಿಬೇಳೆ ಬಾತ್, ಕಾಯನ್ನ, ಜೀರಾ ರೈಸ್, ಫ್ರೈಡ್ ರೈಸ್, ಗೀ ರೈಸ್, ಪೆಪ್ಪರ್ ರೈಸ್, ಆನಿಯನ್ ರೈಸ್, ಬೆಳ್ಳುಳ್ಳಿ ರೈಸ್, ಕ್ಯಾಪ್ಸಿಕಮ್ ರೈಸ್, ಆಲೂ ಬಟಾಣಿ ಪಲಾವ್, ಬಗರ್ ರೈಸ್, ಟೊಮೆಟೊ ರೈಸ್, ಪುದೀನಾ ರೈಸ್, ಕರ್ಬೇವ್ ರೈಸ್, ಎಗ್ ರೈಸ್, ಮಸಾಲ್ ರೈಸ್, ವೆಜ್ ಬಿರಿಯಾನಿ, ಮೆಂತೆ ರೈಸ್, ಪುಳಿಯೋಗರೆ, ಹಾಗೆ ಎಲ್ಲ ಮಾಡ್ತೀವಿ ಸರ್. ಏನೆಲ್ಲ ಪಟ ಬರೆದಿಟ್ಕೊಂಡು ಓದ್ಬಿಟ್ರಲ್ಲ. 23 ಪದಾರ್ಥಗಳು ಹೇಳ್ಬಿಟ್ಟಿದ್ದೀರಲ್ಲ ನೀವು. ಸರ್, ಮನೆಯಲ್ಲಿ ನಾವೇ ಮಾಡೋದು ಸರ್ ಅಡಿಗೆ ಎಲ್ಲ. ಅಮ್ಮ ಆಸ್ಪತ್ರೆಗೆ ಹೋಗ್ತಾರೆ ಸರ್. ನೀವು ಅಡಿಗೆ ಮಾಡ್ತೀರಾ? ವೆರಿ ಗುಡ್. ಎಲ್ಲ ಮಾಡಕ್ ಬರುತ್ತಾ? ಸರ್. ಓಕೆ.
ಹಾಗಾದರೆ ತುಂಬ ಸಂತೋಷ. ಎಕ್ಸಾಮ್ ಚೆನ್ನಾಗಿ ಮಾಡಿ ಕಾರ್ಯಕ್ರಮ ನೋಡ್ತಾ ಇರಿ. ಕಾರ್ಯಕ್ರಮದ ಕೊನೆಯಲ್ಲಿ ಯಾರು ಇವತ್ತಿನ ವಿಜೇತರು ಅಂತಕ್ಕಂಥದ್ದನ್ನು ಪ್ರಕಟ ಮಾಡ್ತೀವಿ. ಭಾಳ ಚೆನ್ನಾಗಿ ಮಾತನಾಡಿದ್ದೀರಾ, ಚೆನ್ನಾಗಿ ಪಟ್ಟಿಯನ್ನು ಕೊಟ್ಟಿದ್ದೀರಾ, ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಿ ಅಂತ ಹೇಳ್ತಾ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ, ಯಾರು ಕರೆ ಮಾಡಿರೋದು? ನಮಸ್ತೆ ಸರ್, ನಾನು ಶಿಲ್ಪಾ ಮಾತಾಡ್ತಾ ಇರೋದು. ಎಲ್ಲಿಂದ? ಸರ್, ಜಿಗಣಿ ಮಹಂತಲಿಂಗಪುರದಿಂದ. ಒಬ್ಬೊಬ್ಬ ಜಿಗಣಿ ಮಹಾಂತಲಿಂಗಪುರ. ಅಬ್ಬಾ, ಹೌದು ಏನ್ ಮಾಡ್ತಿದ್ದೀರಿ ತಾವು? ಸರ್, ಈಗ ಹೌಸ್ ವೈಫ್ ಸರ್. ಹೌಸ್ ವೈಫ್, ಓಕೆ. ಅದೇ ಮಹಿಳೆಯರು ಮನೆ ನಿರ್ವಹಿಸೋದೇ ಗೃಹಿಣಿಯರು ಅಲ್ವೇ? ಹೌದು, ಹೌಸ್ ಹೌದು. ವೈಫ್, Yeah. ಇಡೀ ಮನೆಯ ವೈಫು. ಹೌದು. ಮನೆಯನ್ನು ಚೆನ್ನಾಗಿ ನಿರ್ವಹಿಸಿರುತ್ತಾನೆ ಪುರುಷರು ಆಚೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರಕ್ ಸಾಧ್ಯ. ಖಂಡಿತ ಸರ್. ಇವತ್ತು ನಾವು ತಂಗಳ ಮ್ಯಾನೇಜ್ಮೆಂಟ್ ಮಾತಾಡ್ತಿದೀವಿ. ಹಾ ಹಾ, ಎಲ್ಲರ ಮನೇಲೂ ತಂಗಳಿದ್ದೇ ಇರುತ್ತೆ. ಹೌದು ಹೌದು ಅದನ್ನ ಇಟ್ಕೊಂಡು ಬೆಳಗ್ಗೆ ಏನೋ ಒಂದು ಹೊಸ ಅಡಿಗೆ ಮಾಡಾಕ್ತಿವಲ್ವ ನಾವು. ಹೌದು ನೀವೇನೇನ್ ಮಾಡ್ತೀರಾ? ಸರ್, ತಂಗ್ ಇಟ್ಕೊಡು ಅಂದ್ರೆ ನಾವು ರೆಗ್ಯುಲರ್ ಆಗ ಎಲ್ಲರೂ ಹಳ್ಳಿ ಸೈಡ್ ಅಲ್ಲಿ ನಾವು ಮುದ್ದೆ ಮಾಡೇ ಮಾಡ್ತೀವಿ ಓಕೆ. ದಿನನಿತ್ಯದಲ್ಲಿ. ಇವಾಗ ವೆದರಿಗೆ ಸರ್ ತುಂಬಾ ಹೀಟ್ ಆಗೋದು ಎಲ್ಲ ಆಗ್ತಾ ಇದೆ, ಅಂದ್ರೆ ತುಂಬಾ ಬಿಸಿಲಿದೆ ಈಗ. ಹಾ, ತಂಗ್ ಇಟ್ಟಿಟ್ಕೊಂಡು ನಾವು ಅದ್ರಲ್ಲಿ ಗಂಜಿ ಮಾಡ್ಕೋಬಹುದು. ಹೆಲ್ತಿಗೆ ತುಂಬಾ ಪ್ರೋಟೀನ್ ಇರುತ್ತೆ, ಮತ್ತೆ ನಮ್ಗೆ ಹೀಟ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಫ್ಯಾಂಟಾಸ್ಟಿಕ್. ಹಾ, ಅದನ್ನ ನಾವು ಮಾಡೋದು ಅಂದ್ರೆ ತಂಗ್ಳದು ಮುದ್ದೆ ತಗೊಂಡು ನಾವು ಮಿಕ್ಸಿ ಗ್ರೈಂಡ್ ಆದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ನಾವು ಕೈಯಲ್ಲಾದ್ರೂ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಅದಕ್ಕೆ ಈರುಳ್ಳಿ ತಗೋಬಹುದು, ಮತ್ತೆ ಸ್ವಲ್ಪ ಉಪ್ಪು, ಮತ್ತೆ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಮುದ್ದೆನ ತಗೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತೀನಿ ಅಂದ್ರೆ ಸ್ವಲ್ಪ ಅಥವಾ ಮಜ್ಜಿಗೆ ಅಥವಾ ನೀರಾದ್ರೂ ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಓಕೆ. ಅದನ್ನ ಸ್ವಲ್ಪ ತೆಳು ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೊಂಡ್ರೆ ಈಗ ವೆದರಿಗೆ ಸ್ವಲ್ಪ ಕೂಲ್ ಆಗತ್ತೆ. ಓಕೆ. ಅದ್ರಿಂದ ನಾವು ಮಜ್ಜಿಗೆನ ಆಡ್ ಮಾಡ್ಕೊಂಡು ತೆಳು ಮಾಡ್ಕೊಂಡು ನಾವು ಅದನ್ನ ಕುಡಿದ್ರೆ ನಾವು ತಂಪಾಗೂ ಇರ್ಬೋದು ಸರ್. ಒಗ್ಗರಣೆ ಹಾಕ್ಬೇಕಾ ಅದಕ್ಕೆ? ಒಗ್ಗರಣೆ ಏನ್ ಬೇಡ? ಒಗ್ಗರಣೆ ಏನು ಬೇಡ, ಅದು ರೆಡಿ ಟು ಈಟ್ ತರ ನಾವು ಯೂಸ್ ಮಾಡ್ಬೋದು. ಹಳೆಯ ರಾತ್ರಿಯ ಮುದ್ದೆಯನ್ನ ತಗೊಂಡು ಅದನ್ನ ಇಸಿಕೋದು ಅಲ್ವಾ ಚೆನ್ನಾಗಿ? ಹೌದು ಹೌದು. ಮೊಸರು ಅಥವಾ ಮಜ್ಜಿಗೆಯಲ್ಲಿ ಇಸಿಕೋದು, ಅದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಅವನ್ನೆಲ್ಲವನ್ನು ಬೆರೆಸೋದು, ಉಪ್ಪು ಹಾಕೊಳ್ಳೋದು, ರುಚಿಗೆ ತಕ್ಕ ಉಪ್ಪು ಹಾಕೊಳ್ಳೋದು, ಕುಡಿಯೋದು. ಇದನ್ನೇ ಅಂಬಲಿ ಅಂತ ಹೇಳ್ತಿದ್ರು. ಅಂಬಲಿ ಅಂತ ಹೇಳ್ತೀವಿ, ಹೌದು ಅಲ್ವೇ? ಈ ಅಂಬಲಿ ಕುಡಿದ್ರೆ ಬೇಸಿಗೆಗೆ ಅಮೃತ ಅದು ಅಲ್ವಾ? ಹೌದು ಸರ್, ಖಂಡಿತ. ಅದು ಎಷ್ಟು ಕೊಟ್ರು ಸಾಲಲ್ಲ ಸರ್ ಅದು. ಸೊ ಮನೇಲಿ ಮಾಡ್ತಿರ್ತೀರಾ ಅಂಬ್ಲಿ? ಮಾಡ್ತಿರ್ತೀವಿ. ಮಾಡ್ತಾ ಇರ್ತೀರಾ? ಹೌದು ಹೌದು. ವೆರಿ ಗುಡ್, ವೆರಿ ಗುಡ್. ತುಂಬಾ ಸಂತೋಷ. ಇನ್ನೇನ್ ಮಾಡಬಹುದು ಅದ್ ಬಿಟ್ರೆ? ಸರ್, ಅದನ್ನ ಬಿಟ್ಟು ನಾವು ಏನಾದ್ರು ರೊಟ್ಟಿ ತರ ಮಾಡ್ತೀವಿ ಅಂದ್ರೆ ರೊಟ್ಟಿ ತರಕ್ಕೂ ನಾವು ಯೂಸ್ ಮಾಡ್ಕೋಬಹುದು ಸರ್. ಮುದ್ದೆನಾ? ಹೌದು. ಓಹೋ. ಹಾ, ಅದನ್ನ ಕ್ಲೀನ್ ಆಗಿ ನಾದ್ಕೋಬೇಕಾಗತ್ತೆ. ಅದು ಸ್ವಲ್ಪ ಎಫರ್ಟ್ ಹಾಕಿ ನಾದ್ಬೇಕು. ಈಗ ನಾವು ಚಪಾತಿ ಎಲ್ಲ ಮಾಡ್ತೀವಲ್ವಾ, ಓಕೆ, ಅದಕ್ಕೇನೆ ನಾವು ನಾದ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಮತ್ತೆ ಮೆಣಸಿನ್ಕಾಯಿ, ಸ್ವಲ್ಪ ಅದಕ್ಕೇನಾದ್ರು ನಾವು ತುಪ್ಪ ಬೇಕಾದ್ರೆ ಸ್ವಲ್ಪ ಸಾಫ್ಟ್ನೆಸ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪನೂ ಹಾಕೊಂಡು ಕ್ಲೀನ್ ಆಗಿ ನಾದ್ಕೋಬೇಕು. ಓಕೆ. ಅದಕ್ಕೆ ನಾವು ಅರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತಂದ್ರೆ ಸ್ವಲ್ಪ ಹಸಿಟ್ ಏನಾದ್ರು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಕೂಡ ಕೈಯಲ್ಲೂ ಒತ್ತಿದ್ರು ಬರುತ್ತೆ, ಇಲ್ಲ ಚಪಾತಿ ರೋಲ್ ಅಲ್ಲಿ ಕೂಡ ನಟ್ಟಿಸಿದ್ರು ಆಗತ್ತೆ. ಓ, ಫಸ್ಟ್ ಕ್ಲಾಸ್ ಇದೆ. ಹೊಸ ರುಚಿ ಇದು ಖಂಡಿತವಾಗ್ಲು ನೀವು ಹೇಳ್ತಾ ಇರೋದು. ತಂಗಳ ಮುದ್ದೆಯಿಂದ ಒಂದು ರೊಟ್ಟಿನೇ ಮಾಡ್ಬೋದು, ಚಪಾತಿ ಮಾಡ್ಬೋದು. ಹೌದು ಅಲ್ವಾ? ತುಂಬಾ ಚೆನ್ನಾಗಿರುತ್ತದು ಅಲ್ವಾ? ಈ ಬಿಳಿ ಹೋಳಿಗೆ ಅಂತ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅಕ್ಕಿ ಹಿಟ್ಟಲ್ಲಿ ಬಿಳಿ ಹೋಳಿಗೆ ಅದೇ ತರ ಆಗತ್ತೆ. ಇದು ಕರಿ ಹೋಳಿಗೆ. ಹೌದೌದು ಸರ್. ಅದಕ್ಕೆ ಚಟ್ನಿ ಗಿಟ್ನಿ ಹಾಕೊಂಡು ತಿಂದ್ರೆ ಸಖತ್ತಾಗಿರುತ್ತಲ್ವಾ? ಹೌದು ಸರ್. ಪ್ರತಿದಿನ ತೆಂಗಿನಕಾಯಿ ಚಟ್ನಿನಾದ್ರೂ ಆಡ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಮೊಸರು ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ಮೊಸರು ಜೊತೆಗೆ ಕಡಲೆಕಾಯಿ ಚಟ್ನಿ, ಅಕ್ಷೆ ಬೀಜ ಚಟ್ನಿ, ಉಚ್ಚೆಲ್ ಚಟ್ನಿ ಏನಾದ್ರು ಮಿಕ್ಸ್ ಮಾಡ್ಕೊಂಡು ಕೂಡ ಅದನ್ನ ತಿಂದ್ರೆ ತುಂಬಾ ಚೆನ್ನಾಗಿದೆ. ಏನ್ ನೀವೆಲ್ಲ ಕಂಪ್ಲೀಟ್ ದೇಸಿನೇ ಮಾತಾಡ್ತಿರಲ್ಲಪ್ಪ. ಅಕ್ಷೆ ಸೊಪ್ಪಿನ ಬೀಜ ಚಟ್ನಿ, ಉಚ್ಚೆಲ್ ಎಲ್ಲ ಬರೀ ದೇಸಿ, ನಮ್ಮ ಹಳ್ಳಿಗಳಲ್ಲಿ ಪರಂಪರೆಯಲ್ಲಿ ಮಾಡ್ತಕ್ಕಂಥದ್ದು. ಯಾರು ಮಾಡ್ತಾರೆ ಇವತ್ತು ಬೆಂಗಳೂರಿನಲ್ಲಿ? ಅದ್ಭುತವಾಗಿ ಎಲ್ಲ ಅಂತ ವಿಚಾರಗಳನ್ನ ಹೇಳ್ತಾ ಇದ್ದೀರಾ. ಸೊ ಒಂದು ಒಳ್ಳೆಯ ರೊಟ್ಟಿಯ, ಈಗ ಮುದ್ದೆ ತಿಂದು ತಿಂದು ಬೇಜಾರಾಗಿದೆ ಅನ್ನೋರ್ಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿ ಅಲ್ವಾ, ಕಾಯಿ ಚಟ್ನಿ ಜೊತೆ ಕೊಟ್ಟ ಅಂತಂದ್ರೆ ಇದೇನಿದು ಹೊಸ ರೊಟ್ಟಿ ಬಂದಿದೆ, ಹೊಸ ರೀತಿ ಮಾಡಿದ್ದಾರೆ ಅಂತ ಹೇಳುದು. ಬಹಳ ಒಳ್ಳೆ ಬುದ್ಧಿವಂತರಿದ್ದೀರಿ ನೀವು. ಬಹಳ ಚೆನ್ನಾಗಿ ಮಾತಾಡಿದ್ದೀರಿ. ಕಾರ್ಯಕ್ರಮವನ್ನ ನೋಡ್ತಾ ಇರಿ.
ಕಾರ್ಯಕ್ರಮದ ಕೊನೆಯಲ್ಲಿ ಯಾರು ಇದರ ವಿಜೇತರು, ಮಹಾರಾಣಿ ತಂಗಳ ಮ್ಯಾನೇಜ್ಮೆಂಟಿನ ಮಹಾರಾಣಿ ಯಾರು ಅಂತ ನಾವು ನಿಮಗೆ ಪ್ರಕಟ ಮಾಡ್ತೇವೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.